ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಎರಡು ಥರವಾದ ಜನರನ್ನು ನಾವು ನೋಡ್ತೇವೆ. ಅದು ಯಾರಂದರೆ, ಒಬ್ಬರು ಶ್ರೀಮಂತರು, ಎರಡನೇದಾಗಿ ಬಡವರು. ಬಡವರ ಜೀವನಕ್ಕೂ ಶ್ರೀಮಂತರ ಜೀವನಕ್ಕೂ ವ್ಯತ್ಯಾಸ ಇರ್ತದೆ. ಶ್ರೀಮಂತರು ಬಡವರನ್ನು ಕೀಳಾಗಿ ನೋಡುವಂಥವರಾಗಿದ್ದಾರೆ. ಎಷ್ಟೋ ಕಡೆಗೆ ನಾನು ನೋಡಿದ್ದೇನೆ, ಬಡವರನ್ನು ಕೀಳಾಗಿ ನೋಡುವಂಥವರಿದ್ದಾರೆ. ಅವರ ಕೆಲಸವನ್ನು ನೋಡಿ ಅಸಹ್ಯ ಪಡುವವರಿದ್ದಾರೆ. ಬಡವರು ಶ್ರೀಮಂತರನ್ನು ನೋಡಿ, ಓ ಭಾಗ್ಯವಂತರಪ್ಪ, ದುಡ್ಡಿದೆ, ಶ್ರೀಮಂತಿಕೆ ಇದೆ, ಭಾಗ್ಯವಂತರು ಅಂಥೇಳಿ ಅವರು ಕುರಿತಾಗಿ ಹೆಚ್ಚಳ ಪಡುವವರಿದ್ದಾರೆ. ತಮ್ಮನ್ನು ತಾವು ಕುರಿತು, ಅಯ್ಯೋ ಇಷ್ಟೇನಾ ನಮ್ಮ ಜೀವನ, ಯಾಕಾದರೂ ನಾವು ಹುಟ್ಟಿದ್ವೋ ಬಡವರಾಗಿ, ಇನ್ನು ಎಷ್ಟು ವರ್ಷ ಹೀಗೆ ಕಳಿಬೇಕು ಎಂಬುದಾಗಿ ಅಂದ್ಕೊಂಡು ಚಿಂತೆ ಮಾಡುವವರು, ತಮ್ಮನ್ನು ತಾವು ಶಪಿಸಿಕೊಳ್ಳುವವರು ಕೂಡ ಇದ್ದಾರೆ. ಇದ್ದಾರೋ ಇಲ್ರಿ? ಖಂಡಿತವಾಗಿ ಇದ್ದಾರೆ. ಆದರೆ ಈ ಸಮಯದಲ್ಲಿ ನಾನು ದೇವರ ವಾಕ್ಯದ ಮುಖಾಂತರವಾಗಿ ಹೇಳಲಿಕ್ಕಿರುವಂಥ ವಿಷಯ ಏನಂದರೆ, ನಾವು ಹಣದ ವಿಷಯದಲ್ಲಿ ಅಲ್ಲ, ದೇವರ ವಿಷಯದಲ್ಲಿ ಶ್ರೀಮಂತರಾಗಿರಬೇಕೆಂಬುದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೆನ್. ಈ ವಿಷಯವನ್ನು ಕುರಿತಾಗಿ ದೇವರು ಕಳೆದ ದಿನದಲ್ಲಿ ನಮಗೆ ಹೇಳಬೇಕಾದ್ರೆ ಏನು ಹೇಳಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ, ದೇವರು ಶ್ರೀಮಂತಿಕೆ ಬಗ್ಗೆ ಹೇಳ್ರಿ ಎಂಬುದಾಗಿ ಹೇಳಿದರು. ಆಗ ನಾನು ಹೇಳಿದೆ, ದೇವರೇ, ನಮ್ಮ ಚರ್ಚ್ನಲ್ಲಿ ಶ್ರೀಮಂತರೇ ಇಲ್ಲ, ಈ ಶ್ರೀಮಂತರ ಸಂದೇಶ ಯಾವುದಕ್ಕೆ ಬೇಕು? ನಮ್ಮ ಚರ್ಚಲ್ಲಿ ಬರೋರೆಲ್ಲ ಬಡವರೇ ಇದ್ದಾರೆ, ಬಡವರಿಗೆ ಬೇಕಾದದ್ದು ಏನಾದರೂ ಕೊಡ್ರಿ ಅಂಥೇಳಿ ಕೇಳಬೇಕಾದ್ರೆ ದೇವ್ರು ಹೇಳಿದ್ದು ಒಂದೇ, ಬರುವಂಥ ದಿನಮಾನಗಳಲ್ಲಿ ನಮ್ಮಲ್ಲಿ ಅನೇಕರು ಶ್ರೀಮಂತರಾಗಲಿಕ್ಕಿದ್ದಾರೆ, ಅನೇಕರನ್ನು ದೇವರು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಅನೇಕರು ಇವತ್ತು ಇರುವಂಥ ಸ್ಥಿತಿಯಲ್ಲೇ ಇರಲಿಕ್ಕಿಲ್ಲ, ಅವರ ಸ್ಥಿತಿಗಳನ್ನು ದೇವರು ಬದಲಾಯಿಸಲಿಕ್ಕಿದ್ದಾರೆ. ಅದಕ್ಕೆ ದೇವರು ಹೇಳಿದರು, ಇದನ್ನು ನೀನು ಹೇಳಬೇಕೆಂಬುದಾಗಿ. ಆಮೆನ್, ಹಲ್ಲೆಲೂಯಾ. ನನ್ನ ಸಂದೇಶದ ಶೀರ್ಷಿಕೆ ಏನಾಗಿದೆ ಅಂದರೆ, 4 ರಿಚ್ ಪೀಪಲ್, 4 ಜನ ಶ್ರೀಮಂತರು. ಯಾರು? ಶ್ರೀಮಂತರು. 4 ಜನ ಶ್ರೀಮಂತರನ್ನು ಈ ದಿನ ನಿಮಗೆ ಪರಿಚಯ ಮಾಡಿಸ್ಲಿಕ್ಕಿದ್ದೇನೆ. ನೀವು ಅನೇಕ ಸಾರಿ ನೋಡಿರ್ಬೋದು, ಅನೇಕ ಸಾರಿ ಕೇಳಿರ್ಬೋದು. ಆದಾಗ್ಯೂ ನೀವು ಕೇಳಿರುವಂಥದ್ದನ್ನು, ನೀವು ನೋಡಿರುವಂಥದ್ದನ್ನು, ನೀವು ಓದಿರುವುದನ್ನು ತಿರುಗಿ ಒಂದು ಸಾರಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೆನ್, ಹಲ್ಲೆಲೂಯಾ. ಬಹಳಷ್ಟು ಜನ ಅಂತಾರೆ, ವಾಕ್ಯವು ಕೂಡ ಹೇಳ್ತದೆ, ಒಂದು ವಾಕ್ಯವನ್ನು ಹಿಡ್ಕೊಂಡು ಭಾಳಷ್ಟು ಜನ ಹೇಳೋದೇನೆಂದರೆ, ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಾಗಾದರೆ ಹಣ ಬೇಕಿಲ್ವಾ? ಬೇಕೋ ಬೇಡ್ರಿ? ಹಣ ಬೇಕು ನಮಗೆ. ಹಣ ಕೆಟ್ಟತನಕ್ಕೆ ಮೂಲವಾಗಿದೆ ಅನ್ನೋದನ್ನು ಒಂದು ಹಿಡ್ಕೊಂಡು ಅದು ಯಾವ ಕೆಟ್ಟತನಕ್ಕೆ ಮೂಲವಾಗಿದೆ ಅನ್ನೋದನ್ನು ಯೋಚನೆ ಮಾಡೋದಿಲ್ಲ. ನಾವೇನು ಹೇಳ್ತೀವಿ, ಶ್ರೀಮಂತರಾಗೋದು ತಪ್ಪು, ಶ್ರೀಮಂತರಾದರೆ ನರಕಕ್ಕೆ ಹೋಗ್ತೀವಿ, ಶ್ರೀಮಂತರಾದರೆ ನಮಗೆ ನಿತ್ಯ ಜೀವ ಸಿಗೋದಿಲ್ಲ. ಈ ರೀತಿ ನಾನಾ ರೀತಿಯಾದ ಯೋಚನೆಗಳನ್ನು ದೇವರನ್ನು ನಂಬಿರುವಂಥ ಜನರು ಇವತ್ತು ಮಾಡಲಿಕ್ಕಿದ್ದಾರೆ. ಆದರೆ ದೇವರು ತನ್ನ ವಾಕ್ಯದ ಮೂಲಕವಾಗಿ ಹೇಳುವಂಥ ವಿಷಯ ಏನೆಂದರೆ, ಶ್ರೀಮಂತರಾಗೋದು ತಪ್ಪಲ್ಲ, ಹಣ ಗಳಿಸುವುದು ತಪ್ಪಲ್ಲ, ಆದರೆ ಹಣದ ಆಸೆಯು ತಪ್ಪಾಗಿದೆ, ಹಣದ ಹಿಂದೆ ಓಡುವುದು ತಪ್ಪಾಗಿದೆ, ಹಣದನ್ನು ನಂಬುವುದು ತಪ್ಪಾಗಿದೆ, ಹಣವನ್ನು ಪ್ರೀತಿಸುವುದು ತಪ್ಪಾಗಿದೆ ಎಂಬುದಾಗಿ ದೇವರ ವಾಕ್ಯವು ಹೇಳ್ತದೆ. ಹಲ್ಲೆಲೂಯಾ. ಹಾಗಾಗಿ ಹಣ ಯಾರಿಗೂ ಭೇದ ಭಾವ ಮಾಡೋದಿಲ್ಲ, ಹಣ ಎಲ್ರಿಗೂ ಒಂದೇ ರೀತಿ ನೋಡ್ತದೆ. ಹಣಕ್ಕೆ ಯಾವುದೇ ರೀತಿಯಾದ ವ್ಯಕ್ತಿತ್ವ ಇಲ್ಲ, ಆಯ್ತಾ? ಹಣಕ್ಕೆ ಯಾವುದೇ ರೀತಿಯಾದ ವ್ಯಕ್ತಿತ್ವ ಇಲ್ಲ, ಅದು ಯಾರಿಗೂ ತಾರತಮ್ಯ ಮಾಡೋದಿಲ್ಲ. ಆದರೆ ಹಣ ಯಾರ ಬಳಿಯಲ್ಲಿದೆಯೋ ಅವರು ತಾರತಮ್ಯ ಮಾಡುವಂಥವರಾಗಿದ್ದಾರೆ. ಹಣ ಯಾವ ವ್ಯಕ್ತಿ ಹತ್ರ ಇದೆಯೋ ಆತನು ಉಪಯೋಗಿಸುವ ರೀತಿಯಲ್ಲಿ ಆ ಹಣ ಉಪಯೋಗವಾಗ್ತದೆ. ನನಗೇ ಬೇಕು ಎಂಬುದಾಗಿ ಕೂಡಿಸಿಟ್ಟುಕೊಳ್ಳುವಂಥ ಮನುಷ್ಯನ ಬಳಿ ಹಣ ಇರೋದಾದರೆ, ದೇವರು ಅವರಿಗೆ ಹಣ ಕೊಡೋದಾದರೆ, ಅವನು ತನಗೆ ಬೇಕಾದಷ್ಟು ತಾನೇ ಇಟ್ಕೊಳ್ತಾ ಸಂಗ್ರಹ ಮಾಡ್ಕೊಳ್ತಾ ಹೋಗ್ತಾನೆ. ಅದೇ ಒಬ್ಬ ಕೊಡುವಂಥ ಮನುಷ್ಯನ ಬಳಿಗೆ ದೇವರು ಹಣ ಕೊಡೋದಾದರೆ ಆತನು ಅನೇಕ ಕಾರ್ಯಗಳಿಗೆ ಉಪಯೋಗಿಸ್ತಾನೆ, ಅನೇಕರಿಗೆ ಅದು ಉಪಯೋಗವಾಗ್ತದೆ. ನಿಂತಿರುವಂಥ ನೀರು ವಾಸನೆ ಬರ್ತದೆ, ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಅದನ್ನು ಯಾವುದಕ್ಕಾದರೂ ಉಪಯೋಗಿಸ್ತಾರಾ? ನಿಂತಿರುವಂಥ ಗಲೀಜಾದ ನೀರನ್ನು, ಅದು ಈಗ ಶುದ್ಧವಾಗಿದ್ದರೂ ಕೂಡ ಕಾಲಕ್ರಮೇಣ ಅದು ಅಶುದ್ಧವಾಗಿ ವಾಸನೆ ಬರ್ತದೆ. ಆದರೆ ಹರಿಯುವಂಥ ನೀರನ್ನು, ಶುದ್ಧವಾದ ನೀರನ್ನು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಉಪಯೋಗ ಮಾಡ್ತಾರೆ. ಆಮೇನ್. ದೇವರು ಆಸೆ ಏನಂದರೆ, ದೇವರು ಕೊಡುವಾಗ ನಮಗೆ ಎಂಬುದಾಗಿ ಆಸೆಪಟ್ಟು ನಮಗೇ ಬೇಕು ಎಂಬುದಾಗಿ ನಾವು ಕೂಡಿಸಿಕೊಳ್ಳುವಂಥದ್ದು, ಇಟ್ಟುಕೊಳ್ಳುವಂಥದ್ದು ದೇವರ ಆಸೆಯಲ್ಲ. ದೇವರು ಕೊಡುವಾಗ ನಾವು ಅದನ್ನು ವಿನಿಯೋಗ ಮಾಡಬೇಕು, ಅದನ್ನು ಖರ್ಚು ಮಾಡಬೇಕು.
ಕೊಡಬೇಕು ಅನ್ನೋದು ದೇವರ ಉದ್ದೇಶವಾಗಿದೆ, ಆಸೆ ಕೂಡ ಆಗಿದೆ. ಆಮೇನ್. ಇಂಗ್ಲೀಷ್ನಲ್ಲಿ ಒಂದು ಸ್ಲೋಗನ್ ಹೇಳ್ತದೆ, ಮನಿ ಈಸ್ ಎ ಗುಡ್ ಸರ್ವೆಂಟ್ ಬಟ್ ಬ್ಯಾಡ್ ಮಾಸ್ಟರ್ ಅಂತಾಗಿ ಹೇಳ್ತದೆ. ಹಣ ಒಂದು ಒಳ್ಳೆಯ ಸೇವಕ, ಆದರೆ ಅದು ಮಾಸ್ಟರ್ ಆದಾಗ ಅದು ನಮಗೆ ಕೆಟ್ಟದ್ದು ಮಾಡ್ತದೆ ಎಂಬುದಾಗಿ, ಕೆಟ್ಟದಾಗಿ ನಡೆಸ್ತದೆ ಎಂಬುದಾಗಿ ಒಂದು ಸ್ಲೋಗನ್ ಹೇಳ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಹಣ ಮನುಷ್ಯನ ಗುಣವನ್ನು, ಮನುಷ್ಯನ ಒಂದು ಅವನಲ್ಲಿ ಇರುವಂಥ ವ್ಯಕ್ತಿತ್ವವನ್ನು ಅದು ತೋರಿಸುವಂಥದ್ದಾಗಿದೆ. ಹಣ ಯಾರ ಬಳಿ ಇದೆಯೋ ಅವನ ವ್ಯಕ್ತಿತ್ವವನ್ನು ಅವನ ಹಣದಿಂದನೇ ಅಳಿಯಬಹುದು. ಹಣ ಇಲ್ಲದೆ ಇರೋರು ಯಾವಾಗಲೂ ಹಾಗೆ ಇರ್ತಾರೆ ಬಿಡ್ರಿ, ಅದೇ ಕೂಲಿ ಮಾಡೋದು, ಅದೇ ಕೆಲಸ, ಅದೇ ಊಟ, ಅದೇ ಜೀವನ. ಬಟ್ ಹಣ ಇರುವವರು ಅದು ಬೇರೆ ಬೇರೆ ರೀತಿಯಾದ ಜೀವನವನ್ನು ನಡೆಸ್ತಾರೆ. ಪ್ರತಿದಿನ ಒಂದೇ ರೀತಿ ಇರೋದಿಲ್ಲ, ಅವರ ಜೀವನ ಶೈಲಿ ಒಂದೇ ಥರ ಇರೋದಿಲ್ಲ. ಹಾಗೆ ಹಣ ಅದು ಹಣಕ್ಕೆ ಯಾವ ವ್ಯಕ್ತಿತ್ವ ಇಲ್ಲ, ಅದು ತಾರತಮ್ಯ ಮಾಡೋದಿಲ್ಲ. ಆದರೆ ಹಣ ಯಾರ ಬಳಿಯಲ್ಲಿದೆಯೋ ಅವರ ವ್ಯಕ್ತಿತ್ವವನ್ನು ಹಣ ಎತ್ತಿ ತೋರಿಸುವಂಥದ್ದಾಗಿದೆ, ಅವರ ಸ್ವಭಾವವನ್ನು ತೋರಿಸುವಂಥದ್ದಾಗಿದೆ. ಹಲ್ಲೆಲೂಯ. ಈ ಸಮಯದಲ್ಲಿ ನಾನು ಬೇಗನೆ 4 ಜನ ಶ್ರೀಮಂತರನ್ನು ಸತ್ಯವೇದದೊಳಗಿಂದ ನಿಮಗೆ ತೋರಿಸ್ತಾ ಇದ್ದೇನೆ. ಸತ್ಯವೇದ ಇರುವಂಥವರು ಎಲ್ಲರೂ ಬೇಗನೆ ನಾವು ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಾಕ್ಯದಿಂದ 21ನೇ ವಾಕ್ಯ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸರಕುಗಳನ್ನು ತುಂಬಿಟ್ಟು, ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಸಾಕು. ಇಲ್ಲಿ ಒಬ್ಬ ಶ್ರೀಮಂತನ ಬಗ್ಗೆ ಬರೆಯಲ್ಪಟ್ಟಿದೆ. ಈ ಶ್ರೀಮಂತನು ತನ್ನ ಹೊಲದಲ್ಲಿ ಒಳ್ಳೆ ಬೆಳೆ ಬೆಳೆಯಲ್ಪಟ್ಟಿತು, ಬಹಳಷ್ಟು ಬೆಳೆ ಬೆಳೆಯಿತು. ಪ್ರತಿ ವರ್ಷ ಬೆಳೆಯುವುದಕ್ಕಿಂತಲೂ ಹೆಚ್ಚಾದ ಬೆಳೆಯನ್ನು ಆತನು ಬೆಳೆದನು. ಅದು ವಾಕ್ಯ ಹೇಳ್ತದೆ, ಅವನಿಗೆ ತುಂಬಿಡುವುದಕ್ಕೂ ಕೂಡ ಸ್ಥಳ ಹಿಡಿಯಲಾರದಷ್ಟು ಬೆಳೆ ಬಂತು ಎಂಬುದಾಗಿ ನೋಡ್ತೇವೆ. ಮತ್ತು ಆತನು ಇಷ್ಟೊಂದು ಬೆಳೆ ಬಂದಾಗ ಆತನು ಆಲೋಚನೆ ಮಾಡ್ತಾನೆ, ನನಗೆ ತುಂಬಿಡೋದಕ್ಕೆ ಜಾಗನೇ ಇಲ್ವಲ್ಲ, ಏನು ಮಾಡಲಿ, ಈಗ ಇರುವಂಥ ಕಣಜಗಳನ್ನು ಕಿತ್ತು ಮತ್ತೆ ದೊಡ್ಡ ಕಣಜಗಳನ್ನು ನಾನು ಕಟ್ಟಿಬಿಟ್ಟು ಏನು ಮಾಡಬೇಕು, ಅದರಲ್ಲಿ ನಾನು ಎಲ್ಲ ದವಸಗಳನ್ನು ತುಂಬಿಟ್ಟು, ಅಲ್ಲಿ ವಾಕ್ಯ ಹೇಳ್ತದೆ 7 ಸಾರಿ ನನಗೆ ನಾನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಷ್ಟು ಸಾರಿ? 7 ಸಾರಿ ಆತನು ಹೇಳ್ತಾನೆ, ಅವನು ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ. ಅದಕ್ಕೆ ನಾನೇನು ಮಾಡ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ನನ್ನ ಜೀವಾತ್ಮಕ್ಕೆ ಜೀವವೇ, ನಿನಗೆ ಬೇಕಾದಷ್ಟು ಸರಕು ಬಿದ್ದಿದೆ, ನಿನಗೆ ಬಿದ್ದಿದೆ. ಇಲ್ಲಿ 7 ಸಾರಿ ಹೇಳುವುದನ್ನು ನಾವು ನೋಡ್ತೇವೆ. ಅಂದರೆ ಆತನಿಗೆ ಬಹಳಷ್ಟು ಬೆಳೆ ಬೆಳೆದಿದೆ, ಬಹಳಷ್ಟು ಆದಾಯ ಬಂದಿದೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ತನ್ನ ಜೀವಕ್ಕೆ, ತನ್ನ ಆತ್ಮಕ್ಕೆ ಹೇಳ್ತಾ ಇದ್ದಾನೆ, ಬೇಕಾದಷ್ಟು ಬಿದ್ದಿದೆ. ಈ ಬೆಳೆದಿರುವಂಥ ಬೆಳೆಯೆಲ್ಲ ನನಗೆ, ನನ್ನ ಜೀವಾತ್ಮಕ್ಕೆ. ಎಷ್ಟು ವರ್ಷ ಬೇಕಾದರೂ ನೀನೇನು ಮಾಡ್ಬೋದು, ನೀನು ಕೆಲಸಕ್ಕೆ ಹೋಗಬೇಕಾಗಿಲ್ಲ, ನೀನು ದುಡಿಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ನೀನೇನು ಮಾಡು, ಆರಾಮಾಗಿ ವಿಶ್ರಾಮಿಸಿಕೊಂಡು ಮನೆಯಲ್ಲಿ ಕೂತ್ಕೊಂಡು ತಿನ್ನು, ಕುಡಿ, ಮಜಾ ಮಾಡು ಎಂಬುದಾಗಿ ತನ್ನ ಆತ್ಮವನ್ನು ಕುರಿತು ತನ್ನ ಆತ್ಮಕ್ಕೆ ಹೇಳುವುದನ್ನು ನಾವು ನೋಡ್ತೇವೆ. ಇವನು ಎಂಥ ಮನುಷ್ಯನೆಂದರೆ, ಎಂಥ ಶ್ರೀಮಂತ ಎಂದರೆ, ತನಗೋಸ್ಕರವೇ ಕೂಡಿಸಿಟ್ಟುಕೊಳ್ಳುವಂಥ ಶ್ರೀಮಂತ. ಎಂಥ ಶ್ರೀಮಂತ? ತನಗೋಸ್ಕರವೇ ಕೂಡಿಸಿಟ್ಟುಕೊಳ್ಳುವಂಥ ಶ್ರೀಮಂತ. ತನಗೆ ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ. ಆದರೆ ದೇವರು
ಎಷ್ಟೊಂದು ಆತನಿಗೆ ಶ್ರೀಮಂತಿಕೆ ಕೊಟ್ಟಿದ್ದಾನೆ, ಅವನಿಗೆ ಬಹಳಷ್ಟು ದೊಡ್ಡ ಬೆಳೆ ಬಂದಿದೆ, ಅವನಿಗೆ ಸ್ಥಳ ಹಿಡಿಯಲಾರದಷ್ಟು ಕೊಟ್ಟಿದ್ದಾರೆ. ಆದರೆ ಕೊಟ್ಟಂಥ ದೇವರಿಗೆ ಒಂದು ಕೃತಜ್ಞತೆ ಹೇಳದೆ ತನ್ನ ಜೀವಾತ್ಮಕ್ಕೆ ಹೇಳ್ತಾ ಇದ್ದಾನೆ, ತಿಂದು ಕುಡಿ ಮಜಾ ಮಾಡು, ನೀನು ವಿಶ್ರಮಿಸಿಕೋ ಎಂಬುದಾಗಿ. ಹಲ್ಲೆಲೂಯಾ. ತನಗೆ ಮಾತ್ರ ಏನಾದರೂ ನನಗೆ ಬೇಕು ಎಂಬುದಾಗಿ ಕೂಡಿಸಿಟ್ಟುಕೊಳ್ಳುವಂಥ ಶ್ರೀಮಂತ. ಪ್ರೇರೆ, ಮುಂದಿನ ದಿನಮಾನದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮನ್ನು ಅಭಿವೃದ್ಧಿಪಡಿಸಿ, ನಿಮ್ಮನ್ನು ಉನ್ನತಕ್ಕೆ ತರುವಾಗ ಈ ಶ್ರೀಮಂತನ ರೀತಿಯಲ್ಲಿ ನೀವು ಇರಬೇಡ್ರಿ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಈ ಶ್ರೀಮಂತನು ಕೊಟ್ಟದ್ದೆಲ್ಲ, ದೇವರು ಕೊಟ್ಟದ್ದನ್ನೆಲ್ಲ ತನಗೋಸ್ಕರವೇ ಇಟ್ಕೊಂಡ. ಕೊಟ್ಟಂಥ ದೇವರಿಗೂ ಇಲ್ಲಿ ಒಂದು ಕೃತಜ್ಞತೆ ಹೇಳಲಿಲ್ಲ. ಇಲ್ಲಿ ದೇವರೇ, ನೀನು ಇಷ್ಟೊಂದು ದವಸ ಧಾನ್ಯಗಳನ್ನು ಕೊಟ್ಟಿದ್ದೆ, ನನಗೆ ಇಷ್ಟೊಂದು ಅಭಿವೃದ್ಧಿ ಕೊಟ್ಟಿದೆ, ನನಗೆ ಸ್ಥಳ ಹಿಡಿಯಲಾರದಷ್ಟು ಕೊಟ್ಟಿದೆಯಾ, ಇದಕ್ಕೋಸ್ಕರ ನಿನಗೆ ಥ್ಯಾಂಕ್ಸ್ ಎಂಬುದಾಗಿ ಎಲ್ಲೂ ಹೇಳುವಂಥ ಮಾತಿಲ್ಲ. ಆತನು ಹೇಳುವಂಥದ್ದು ಒಂದೇ, ನನಗೆ, ನನ್ನ ಜೀವಾತ್ಮಕ್ಕೆ, ನನ್ನ ಬದುಕಿಗೆ ವಿಶ್ರಮಿಸಿಕೋ, ತಿನ್ನು. ಹಲ್ಲೆಲೂಯಾ. ದೇವರು ಬರುವಂಥ ದಿನಮಾನದಲ್ಲಿ ನನಗೆ ಹೇಳಿದಂಥದ್ದು, ಇಲ್ಲಿ ಅನೇಕರನ್ನು ದೇವರು ಆಶೀರ್ವದಿಸಲಿಕ್ಕಿದ್ದಾನೆ. ಅನೇಕರು ಶ್ರೀಮಂತರಾಗಲಿಕ್ಕಿದ್ದೀರಿ, ಬಟ್ ದೇವರು ಆಶೀರ್ವದಿಸಿ ನಿಮ್ಮನ್ನು ಉನ್ನತಕ್ಕೆ ತರುವಾಗ ಈ ಶ್ರೀಮಂತನ ರೀತಿಯಲ್ಲಿ ನೀವು ಇರಬೇಡ್ರಿ. ಯಾಕೆಂದರೆ ಈ ಶ್ರೀಮಂತನು ಆತನು ಪಾತಾಳಕ್ಕೆ ಹೋಗುವಂಥವನಾಗಿದ್ದಾನೆ. ಈ ಶ್ರೀಮಂತನು ನಿತ್ಯ ಜೀವಕ್ಕೆ ಹೋಗೋದಿಲ್ಲ. ನೀವು ಮುಂದಿನ ವಾಕ್ಯಗಳನ್ನು ನೋಡ್ರಿ, ಈತನು ನಿತ್ಯ ಜೀವವು ಇವನಿಗೆ ಇಲ್ಲ. ಯಾಕೆ ಇಲ್ಲ ಅಂದರೆ ದೇವರು ಕೊಟ್ಟದ್ದನ್ನೆಲ್ಲ ತನಗೋಸ್ಕರವೇ ವಿನಿಯೋಗಿಸ್ಕೊಳ್ತಾನೆ, ತನಗೆ ಬಚ್ಚಿಟ್ಟುಕೊಳ್ತಾನೆ, ತನಗೆ ಸಂಗ್ರಹಿಸಿಟ್ಕೊಳ್ತಾನೆ. ಹಾಗಾಗಿ ಅವನು ನಿತ್ಯ ಜೀವದ ಕುರಿತಾಗಿ ಅವನಿಗೆ ಯೋಚನೆ ಇಲ್ಲ, ದೇವರ ವಾಕ್ಯದ ಕುರಿತು ಯೋಚನೆ ಇಲ್ಲ, ದೇವರ ಕುರಿತಿಗೂ ಯೋಚನೆ ಇಲ್ಲ, ಪರಲೋಕದ ಕುರಿತು ಅವನಿಗೆ ಯೋಚನೆ ಇಲ್ಲ. ತಿನ್ನು ಕುಡಿ ವಿಶ್ರಮಿಸಿಕೋ. ಹಲ್ಲೆಲೂಯಾ. ಯಾರು ಹಣದಲ್ಲಿ ಮುಳುಗಿ ಹೋಗಿರ್ತಾರೋ ಅವರಿಗೆ ಪರಲೋಕದ ಕುರಿತು ಯೋಚಿಸುವುದೇ ಇಲ್ಲ, ನಿತ್ಯ ಜೀವದ ಕುರಿತು ಅವರು ಯೋಚನೆ ಮಾಡೋದೇ ಇಲ್ಲ, ದೇವರ ಬಗ್ಗೆ, ದೇವರ ಸತ್ಯದ ಬಗ್ಗೆ, ದೇವರ ವಾಕ್ಯದ ಬಗ್ಗೆ ಅವರಿಗೆ ಅರಿವೇ ಇರೋದಿಲ್ಲ. ಯಾಕೆಂದರೆ ಅವರಿಗಿರುವಂಥ ಐಶ್ವರ್ಯದಲ್ಲಿ ಮುಳುಗಿರ್ತಾರೆ. ನಾವು ದೇವರ ಆಶೀರ್ವದಿಸುವಾಗ ದೇವರು ಕೊಡುವ ಐಶ್ವರ್ಯದಲ್ಲಿ ಮುಳುಗಿರಬಾರ್ದು, ದೇವರ ವಿಷಯದಲ್ಲಿ ನಾವು ಶ್ರೀಮಂತರಾಗಿರಬೇಕು. ಆಗ ದೇವರ ವಿಷಯದಲ್ಲಿ ನಾವು ಐಶ್ವರ್ಯವಂತರಾಗಿರುವಾಗ ನಾವು ಹರಿದು ಹೋಗುವ ನೀರಾಗಿರ್ತೇವೆ ಹೊರತು ನಾವು ನಿಂತು ವಾಸನೆ ಕೊಡುವಂಥ ಸತ್ತ ಸಮುದ್ರದ ರೀತಿಯಲ್ಲಿ ನಾವಿರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಬ್ಬ ಮನುಷ್ಯನನ್ನು ನಾನು ತೋರಿಸ್ತೇನೆ. ಅದೇ ಲೂಕನು ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 19ನೇ ವಾಕ್ಯ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಸಾಕು, ಇಲ್ಲಿ ಹೇಳ್ತದೆ ವಾಕ್ಯ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಇಲ್ಲಿ ಒಬ್ಬ ಶ್ರೀಮಂತನಿದ್ದಾನೆ. ಈ ಶ್ರೀಮಂತನು ಖರ್ಚು ಮಾಡುವಂಥ ಶ್ರೀಮಂತ. ಹಲೋ, ಕೇಳಿಸ್ಕೊಳ್ತಿದ್ದೀರಿ? ಖರ್ಚು ಮಾಡುವಂಥ ಶ್ರೀಮಂತ. ಮೊದಲನೇ ಶ್ರೀಮಂತ ಆತನು ತನಗೋಸ್ಕರವೇ ಇಟ್ಟುಕೊಳ್ಳುವಂಥ ಮನುಷ್ಯ. ಎರಡನೇ ಶ್ರೀಮಂತ ಈತನು ಖರ್ಚು ಮಾಡುವಂಥ ಶ್ರೀಮಂತ. ಯಾರಿಗೋಸ್ಕರ ಖರ್ಚು ಮಾಡ್ತಾನೆ? ತನಗೋಸ್ಕರವೇ ಖರ್ಚು ಮಾಡುವಂಥವನು. ಇಲ್ಲಿ ಹೇಳ್ತದೆ, ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ಸುಖ ಸಂತೋಷದಿಂದಿದ್ದನು, ಸಂತೋಷ ಪಡುತ್ತಿದ್ದನು ಎಂಬುದಾಗಿ. ಈ ಶ್ರೀಮಂತ ದೇವರು ಬಹಳಷ್ಟು ಕೊಟ್ಟಿದ್ದಾರೆ, ಬಹಳಷ್ಟು ವೈಭವವಿದೆ, ಆದರೆ ಆತನು ಖರ್ಚು ಮಾಡ್ತಾ ಇದ್ದಾನೆ, ತನಗೋಸ್ಕರ ಖರ್ಚು ಮಾಡ್ತಾ ಇದ್ದಾನೆ. ತನಗೋಸ್ಕರ ಮಾತ್ರ ಖರ್ಚು ಮಾಡ್ತಾನೆ, ಬೇರೆ ಯಾವುದಕ್ಕೂ ಆತನು ಗಮನ ಕೊಡ್ತಾ ಇಲ್ಲ. ಆತನು ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದಾನೆ. ಇವತ್ತು ಹಾಕ್ಕೊಳ್ಳೋ ಬಟ್ಟೆ ನಾಳೆ ಹಾಕ್ಕೊಳ್ಳೋದಿಲ್ಲ. ಒಳ್ಳೊಳ್ಳೆ ಊಟ ಮಾಡ್ತಾ ಇದ್ದಾನೆ, ಬಿರಿಯಾನಿ ಹೈಫೈ ಒಳ್ಳೆ ಒಳ್ಳೆ ಊಟಗಳನ್ನು ಮಾಡ್ತಾ ಇದ್ದಾನೆ, ವೈಭವದಿಂದ ಬದುಕ್ತಾ ಇದ್ದಾನೆ. ಒಳ್ಳೊಳ್ಳೆ ವಸ್ತ್ರಗಳನ್ನು, ನಾರುಮಡಿ ವಸ್ತ್ರಗಳು ಎಂಬುದಾಗಿ ಹೇಳ್ತದೆ. ಆಗಿನ ಕಾಲದಲ್ಲಿ ಆ ನಾರುಮಡಿ ವಸ್ತ್ರಗಳು ಶ್ರೇಷ್ಠವಾದ ವಸ್ತ್ರಗಳವು.
ಇವತ್ತಿನ ಲೆಕ್ಕಕ್ಕಾದರೆ ಕೋಟು, ಬ್ರಾಂಡೆಡ್ ಬಟ್ಟೆ, ಬ್ರಾಂಡೆಡ್ ಶೂ, ಬ್ರಾಂಡೆಡ್ ಸ್ಪೆಕ್ಟು, ಬ್ರಾಂಡೆಡ್ ವಾಚ್, ಬ್ರಾಂಡೆಡ್ ಶರ್ಟ್ ಪ್ಯಾಂಟು, ಸ್ತ್ರೀಯರ ಏನು ಸಿಲ್ಕ್ ಸ್ಯಾರಿ. ಈ ಶ್ರೀಮಂತ ಖರ್ಚು ಮಾಡ್ತಾ ಇದ್ದಾನೆ, ತನಗೋಸ್ಕರ ಮಾತ್ರ ಖರ್ಚು ಮಾಡ್ತಾ ಇದ್ದಾನೆ. ಆದರೆ ಅಲ್ಲಿ ಒಬ್ಬ ಭಿಕ್ಷುಗಾರನ ಇದ್ದಾನೆ, ಅವನ ಹೆಸರು ಲಾಜರ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಆ ಶ್ರೀಮಂತನ ಮನೆ ಹತ್ತಿರನೇ ಇದ್ದಾನೆ, ಬಾಗಿಲಲ್ಲೇ ಇರ್ಬೋದು ಅಥವಾ ಅವನ ಮನೆ ಫೌಂಡೇಶನ್ ಹತ್ರನೇ ಇರ್ಬೋದು. ಅಲ್ಲಿ ಇದ್ದಾನೆ. ಆತನು ದಿನ ನಾರು ಮಡಿ ಬಟ್ಟೆ ಹಾಕಿಕೊಂಡು ಒಳ್ಳೆ ಊಟ ಮಾಡಿಕೊಂಡು ವಾಕ್ ಮಾಡ್ತಾ ಇದ್ದಾನೆ, ಅಡ್ಡಾಡ್ತಾ ಇದ್ದಾನೆ, ಹೊರಗೆ ಹೋಗೋದು ಬರೋದು ವ್ಯವಹಾರ ಮಾಡೋದು ಎಲ್ಲ ಮಾಡ್ತಾ ಇದ್ದಾನೆ. ಆದರೆ ಆತನ ಕಣ್ಣಿಗೆ ಕಂಡಿರೋದಿಲ್ವಾ? ಕಂಡಿರ್ತಾನೆ. ಆದರೆ ಒಂದಿನಾದರೂ ಅವನನ್ನು ನೋಡಲಿಲ್ಲ. ಲಾಜರ್, ಇಷ್ಟು ದಿನದಿಂದ ನಮ್ಮ ಮನೆ ಹತ್ರ ಇದೆಯಾ, ನಿನಗೇನಾಗೈತಿ? ಹುಣ್ಣುಗಳಾಗಿದ್ದಾವೆ, ನಾಯಿ ಬಳ್ಳಿನಿಂದ ಬಂದು ನೆಕ್ತಾ ಇದ್ದಾವೆ, ಇಷ್ಟೊಂದು ಕೆರ್ಕೊಳ್ತಾ ಇದೆಯಾ, ಆಸ್ಪತ್ರೆಗೆ ಹೋಗೋಕೆ ದುಡ್ಡಿಲ್ವಾ, ಸಮಸ್ಯೆ ಐತಾ, ಕೊರತೆ ಐತಾ, ತಗೋ ಹೋಗಿ ತೋರಿಸ್ಕೊಂಡು ಬಾ ಅಂಥೇಳಿ ಒಂದಿನಾದರೂ ಅವ್ನು ಕೊಟ್ಟಿದ್ದಾನ? ಇಲ್ಲ. ಬಹಳಷ್ಟು ಇದೆ, ಶ್ರೀಮಂತಿಕೆ ಇದೆ, ದೇವರು ಬಹಳಷ್ಟು ಆಶೀರ್ವಾದ ಮಾಡಿದ್ದಾನೆ, ಬಹಳಷ್ಟು ಕೊಟ್ಟಿದ್ದಾನೆ. ಆದರೆ ಖರ್ಚು ಮಾಡ್ತಾ ಇದ್ದಾನೆ, ತನಗೋಸ್ಕರ ಮಾತ್ರ ಖರ್ಚು ಮಾಡ್ತಾ ಇದ್ದಾನೆ. ತನ್ನ ಮನೆ ಹತ್ತಿರನ ಇದ್ದಾನೆ ಬಡವ ಭಿಕ್ಷುಗಾರ, ಆತನನ್ನು ಗಮನಿಸ್ಕೊಳ್ಳೇ ಇಲ್ಲ ಒಂದಿನಾದರೂ. ಆದರೆ ಒಂದಿನ ಬಂತು, ಭಿಕ್ಷುಗಾರ ಸತ್ತು ಹೋಗ್ಬಿಟ್ಟ. ಆತನನ್ನು ದೇವದೂತರು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದ್ರು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಶ್ರೀಮಂತನಿಗೂ ಕೂಡ ಸಾವು ಬಂತು, ಅವನು ಕೂಡ ಸತ್ತು ಹೋದ, ಅವನಿಗೆ ಸಮಾಧಿ ಮಾಡಿದರು, ಅವನ ಆತ್ಮ ಕೂಡ ಅಲ್ಲಿ ಪಾತಾಳಕ್ಕೆ ಹೋಗುವುದನ್ನು ನಾವು ವಾಕ್ಯ ಭಾಗಗಳಲ್ಲಿ ನೋಡ್ತೇವೆ. ಈತನು ಹೇಳ್ತಾನೆ ಆ ಒಂದು ಪಾತಾಳದಿಂದ, ಅಬ್ರಹಾಮನೇ, ನಿನಗೆ ಎದೆಗೆ ಒರಗಿಸಲ್ಪಟ್ಟಿರುವಂಥ ಲಾಜರನನ್ನು ಕಳಿಸು, ಆತನು ತನ್ನ ಕಿರುಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆ ಮೇಲೆ ತಂದು ಹಾಕಿ ತಣ್ಣಗೆ ಮಾಡಲಿ ಎಂಬುದಾಗಿ. ಆತನು ಅಬ್ರಹಾಮನ ಎಂಬುದಾಗಿ ಈತನಿಗೇನು ಗೊತ್ತು? ಆಮೇಲೆ ಅಬ್ರಹಾಮರು ಕೂಡ ಹೇಳ್ತಾರೆ, ಕಂದ, ನೀನು ಲೋಕದಲ್ಲಿ ಎಲ್ಲವನ್ನು ಅನುಭವಿಸಿದೆ, ಈತನಾದರೂ ಕಷ್ಟ, ಬಡತನ, ಹಿಂಸೆ ಅನುಭವಿಸಿ ಆತನು ಇಲ್ಲಿ ಇವತ್ತು ಉತ್ತಮವಾದ ಸ್ಥಳಕ್ಕೆ ಆತನು ಬಂದಿದ್ದಾನೆ. ಅಬ್ರಹಾಮನ ಹೇಳ್ತಾ ಇದ್ದಾರೆ ಕಂದ ಎಂಬುದಾಗಿ. ಕಂದ ಅಂತೇಳಿ ಯಾರಿಗೆ ಹೇಳ್ತೀವಿ ನಾವು? ಹಾದಿ ಬೀದಿಯಲ್ಲಿ ಹೋಗೋರಿಗೆ ಕಂದ ಅಂತ ಹೇಳ್ತೀವ? ಯಾರಿಗೆ ಹೇಳ್ತೀವಿ? ಮಕ್ಕಳಿಗೆ ಹೇಳ್ತೀವಿ. ಅಬ್ರಹಾಮನ್ ಯಾರಿಗೆ ಗೊತ್ತು? ಮಕ್ಕಳಿಗೆ ಗೊತ್ತು. ಇವತ್ತು ನಮಗೆ ಅಬ್ರಹಾಮ್ ಅಂದರೆ ಯಾರಂತ ಗೊತ್ತಾ? ಅದೇ ಲೋಕದ ಜನರಿಗೆ ಅಬ್ರಹಾಮ್ ಅಂದರೆ ಯಾರು ಗೊತ್ತಾ? ಅಬ್ರಹಾಮ್ ಯಾರಪ್ಪ ಅಬ್ರಹಾಮ್ ಅಂತೇಳಿ ಕೇಳ್ತಾರೆ. ನೀವು ಲೋಕದ ಜನರಿಗೆ ಹೋಗಿ ಹೇಳಿದರೆ, ಅಬ್ರಹಾಮ್ ಗೊತ್ತೇನ್ರಿ? ಅವನು ಯಾರು ಗೊತ್ತು? ನಮಗೆ ಅದಕ್ಕೆ ಹೇಳ್ತದೆ, ನಮಗೇನು ಗೊತ್ತು ಅಂಥೇಳಿ. ಆದರೆ ಇಲ್ಲಿ ಈ ಐಶ್ವರ್ಯವಂತನ ಹೇಳ್ತಾ ಇದ್ದಾನೆ ಅಬ್ರಹಾಮನೇ ಎಂಬುದಾಗಿ. ಅಂದರೆ ಅಬ್ರಹಾಮನ ಅವನಿಗೆ ಗೊತ್ತು, ವಾಕ್ಯ ಅವನಿಗೆ ಗೊತ್ತು, ದೇವರು ಗೊತ್ತು, ಧರ್ಮಶಾಸ್ತ್ರ ಗೊತ್ತು. ಆದರೆ ಗೊತ್ತಿರುವಂಥ ಈ ಶ್ರೀಮಂತನು ತನ್ನ ಮನೆ ಬಳಿಯಲ್ಲಿ, ತನ್ನ ಹತ್ತಿರದಲ್ಲೇ ಇರುವಂಥ ಬಡವನಿಗೆ ಒಂದು ಹೊತ್ತು ಊಟ ಕೊಡಲಿಲ್ಲ, ಅವನಿಗೆ ಕ್ಷೇಮ ಸಮಾಚಾರ ವಿಚಾರಿಸಲಿಲ್ಲ, ಯಾವತ್ತೂ ಅವನಿಗೆ ಉಪಕಾರ ಮಾಡಲಿಲ್ಲ. ಅದಕ್ಕೆ ಇವನು ಎಲ್ಲಿ ಹೋಗಿದ್ದಾನೆ? ಇವತ್ತು ಪಾತಾಳಕ್ಕೆ ಆತನು ಹೋಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ. ಅದಕ್ಕೆ ಕೆಳಗಿನ ಭಾಗ್ಯಗಳಲ್ಲಿ ಕೆಳಗಿನ ಅಲ್ಲಿ ತಿಮೋತಿ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳ್ತದೆ ಈ ವಾಕ್ಯ. ಅಲ್ಲಿ ಕೆಳಗೆ ಹೇಳ್ತದೆ, ಅನೇಕರು ಹಣದ ಆಸೆಯುಳ್ಳವರಾಗಿ ಅನೇಕ ಕಾರ್ಯಗಳಿಂದ ತಿವಿಸಿಕೊಂಡು ತಮ್ಮ ಜೀವಿತವನ್ನು, ತಮ್ಮ ಆತ್ಮವನ್ನು ನಷ್ಟಪಡಿಸಿಕೊಳ್ತಾರೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಹೇಳ್ತದೆ. ಹಾಗಾದರೆ ಹಣ ಒಳ್ಳೆಯದೋ ಕೆಟ್ಟದೋ? ಶ್ರೀಮಂತಿಕೆ ಬೇಕೋ ಬೇಡವೋ? ಬೇಕು. ಅಬ್ರಹಾಮನು ಶ್ರೀಮಂತನಾದನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾವಾಗ ಶ್ರೀಮಂತನಾದನವನು? ದೇವರು ಕರೆಯುವಾಗ ಆತನ ಕರೆಗೆ ಆತನು ವಿಧೇಯನಾದಾಗ. ದೇವರು ಅವನನ್ನು ತನ್ನ ತಂದೆಯ ಮನೆ, ತಮ್ಮ ಬಂಧು ಬಳಗ ಎಲ್ಲವನ್ನು ಬಿಟ್ಟು ಬಾ, ಎಲ್ಲ ಆಸ್ತಿಯನ್ನು ಬಿಟ್ಟು ಬಾ. ಓಕೆ ಸರ್, ಬಿಟ್ಟು ಬಂದ. ದೇವರು ಹೇಳಿದರು ಆಶೀರ್ವಾದ ಮಾಡ್ತೇನೆ. ಆದರೂ ಕೂಡ ಪರಿಪೂರ್ಣ ಆಶೀರ್ವಾದ ಬರೋದಕ್ಕೆ ಮತ್ತೊಂದು ಸ್ವಲ್ಪ ಅಡ್ಡಿಯಾಗಿತ್ತು. ಲೋಟ ಅಡ್ಡಿಯಾಗಿದ್ದ. ಯಾವಾಗ ಲೋಟನ್ನು ಬಿಟ್ಟು ಹೋದ್ನೋ, ದೇವರು ನೇರವಾಗಿ ಆತನ ಸಂಗಡ ಮಾತನಾಡಿ ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದರು. ನಂತರದ
ವಾಕ್ಯಗಳಲ್ಲಿ ನಾವು ನೋಡ್ತೇವೆ, ಆತನು ಬಹು ಸಮೃದ್ಧಿಯಾಗಿದ್ದನು, ಬಹು ಐಶ್ವರ್ಯವುಳ್ಳನಾಗಿದ್ದನು ಎಂಬುದಾಗಿ. ಹಲ್ಲೆಲೂಯಾ. ಐಶ್ವರ್ಯವುಳ್ಳಂಥ ಅಬ್ರಹಾಮನು ಎಲ್ಲಿದ್ದಾನೀಗ? ಪರಲೋಕದಲ್ಲಿದ್ದಾನೆ. ಅವನ ಎದೆಗೆ ಲಾಜರನು ಒರಗಿಸಲ್ಪಟ್ಟಿದ್ದಾನೆ. ಶ್ರೀಮಂತಿಕೆ ತಪ್ಪಲ್ರಿ, ಶ್ರೀಮಂತಿಕೆ ಬೇಕು, ಹಣ ಬೇಕು. ಆದರೆ ಹಣದ ಆಸೆಯಿಂದ, ಹಣದ ಮೇಲೆ ಆಸೆ ಇಟ್ಟವರಾಗಿ, ಪ್ರೀತಿಸುವವರಾಗಿ ಅದರ ಹಿಂದೆ ಓಡುವುದು ತಪ್ಪು. ಆಮೇನ್. ದೇವರು ನಮ್ಮನ್ನು ಆಶೀರ್ವಾದ ಮಾಡುವಾಗ ಈ ಎರಡನೇ ಶ್ರೀಮಂತನ ರೀತಿಯಲ್ಲೂ ಕೂಡ ನಾವಿರಬಾರ್ದು. ದೇವರು ನಮ್ಮನ್ನು ಆಶೀರ್ವದಿಸಿ, ಹೊಲ ಇರುವವರಿಗೆ ಒಳ್ಳೆ ಬೆಳೆ ಬರ್ಬೋದು, ನಿಮ್ಮ ಹೊಲದಲ್ಲಿ ಬಿಸ್ನೆಸ್ ಮಾಡುವವರಿಗೆ ಒಳ್ಳೆ ಬಿಸ್ನೆಸ್ ಆಗ್ಬೋದು, ಕೆಲಸ ಮಾಡುವವರಿಗೆ ಒಳ್ಳೆಯ ಆದಾಯ ಬರಬಹುದು. ಆದರೆ ಈ ಎಲ್ಲವೂ ವಿಧಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ನೀವು ಈ ಎರಡನೇ ಶ್ರೀಮಂತನ ರೀತಿಯಲ್ಲಿ ಇರಬಾರ್ದು ಎಂಬುದನ್ನು ಈ ವಾಕ್ಯದ ಮೂಲಕವಾಗಿ ದೇವರು ಹೇಳಲಿಕ್ಕಿದ್ದಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಾಗ ನಿಮಗೋಸ್ಕರಗೆ ನೀವು ಬದುಕಬೇಡ್ರಿ. ನಿಮ್ಮ ಅಕ್ಕಪಕ್ಕದಲ್ಲಿ, ನೆರೆಹೊರೆಯಲ್ಲಿ, ನಿಮ್ಮ ಸಭೆಗಳಲ್ಲಿ, ನೀವು ವಾಸ ಮಾಡುವಂಥ ಸ್ಥಳಗಳಲ್ಲಿ ಇರುವಂಥ ಬಡವರನ್ನು ನೋಡ್ರಿ, ಕನಿಕರಿಸ್ರಿ. ಯಾಕಂದರೆ ಯೇಸು ಸ್ವಾಮಿ ಒಂದು ಹತ್ತಿರ ಹೇಳ್ತಾರೆ, 25ನೇ ಅಧ್ಯಾಯದಲ್ಲಿ ತೆಗೆದು ನೋಡ್ರಿ, ಮತ್ತಾಯನು ಬರೆದ ಸುವಾರ್ತೆನೇ 25ನೇ ಅಧ್ಯಾಯದಲ್ಲಿ, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ, ನಾನು ಬಾಯಾರಿದ್ದನು, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ, ಪರದೇಶಿಯಾಗಿದ್ದನು, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ, ಬಟ್ಟೆಲಿದ್ದವನಾಗಿದ್ದೆನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ, ರೋಗದಲ್ಲಿ ಬಿದ್ದಿದ್ದೆನು, ಸೆರೆಮನೆಯಲ್ಲಿದ್ದೆನು, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವನು. ಇಲ್ಲಿ ಯೇಸು ಸ್ವಾಮಿ ಕೂಡ ಹೇಳ್ತಾ ಇದ್ದಾರೆ, ನಾನು ಈ ರೀತಿಯಲ್ಲಿ ನಾನು ಇದ್ದೆ, ಬಡವನಾಗಿದ್ದೆ, ಹೊದ್ಕೊಳ್ಳೋದಕ್ಕಿರಲಿಲ್ಲ, ತಿನ್ನೋದಕ್ಕಿರಲಿಲ್ಲ, ಈ ಪರಿಸ್ಥಿತಿಯಲ್ಲಿ ನಾನಿದ್ದೆ, ಆದರೆ ನೀವು ನನಗೆ ಕೊಡಲಿಲ್ಲ. ಹೌದು, ಅವ್ರು ಕೇಳಿದರು, ಯಾವಾಗ ಈ ರೀತಿ ಇದ್ದೆ ಸ್ವಾಮಿ, ನಾವು ನಿಮ್ಮನ್ನು ನೋಡಲೇ ಇಲ್ಲ ಈ ರೀತಿ ಇರೋದನ್ನು ಎಂಬುದಾಗಿ ಹೇಳುವಾಗ ಅಲ್ಲಿ ವಾಕ್ಯ ಹೇಳ್ತದೆ ಕೆಳಗೆ, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ನೀವೇನೇನು ಮಾಡ್ತೀರೋ ಅದೆಲ್ಲ ನನಗೆ ನೀವು ಮಾಡ್ದಂಗೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಅಂದರೆ ನೀವಿರುವಂಥ ಸ್ಥಳದಲ್ಲಾಗಿರ್ಬೋದು, ಸಭೆಗಳಲ್ಲಾಗಿರ್ಬೋದು, ನೀವು ವಾಸ ಮಾಡುವಂಥ ಸ್ಥಳದಲ್ಲಾಗಿರ್ಬೋದು, ಕೆಲಸ ಮಾಡುವ ಸ್ಥಳದಲ್ಲಿ ಆಗಿರ್ಬೋದು, ಇಂಥವರು ಯಾರಾದರೂ ನಿಮಗೆ ಕಾಣಬರುವುದಾದರೆ ಅವ್ರಿಗೆ ನೀವೇನು ಮಾಡ್ತೀರೋ ಅದು ನನಗೆ ಮಾಡಿದಂತೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಎರಡನೇ ಶ್ರೀಮಂತನ ರೀತಿಯಲ್ಲಿ ನಾವು ನಮಗೋಸ್ಕರ ಅಷ್ಟೇ ಖರ್ಚು ಮಾಡಿ ನಾವು ವೈಭವದಿಂದ ಬದುಕುವುದನ್ನು ನಾವು ಯೋಚಿಸದೆ ನಮ್ಮ ನೆರೆಹೊರೆಯವರ ಬಗ್ಗೆ ಕೂಡ ನಾವು ಎಚ್ಚರ ವಹಿಸಬೇಕು. ಅವರಿಗೂ ಕೂಡ ನಾವು ಕೈಲಾದ ಸಹಾಯವನ್ನು ಮಾಡುವಂಥ ಜನರಾಗಿರಬೇಕೆಂಬುದಾಗಿ ಈ ವಾಕ್ಯದಿಂದ ನಾವು ಅರಿತುಕೊಳ್ಳುವಂಥವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ತನಗೋಸ್ಕರವೇ ಖರ್ಚು ಮಾಡಿ ವೈಭವದಿಂದ ಬದುಕಿದ ಈ ಶ್ರೀಮಂತನು ಒಂದು ದಿನ ಆತನು ಪಾತಾಳಕ್ಕೆ ಹೋದನು, ನರಕಕ್ಕೆ ಹೋದನು. ಸಾವಂತೂ ಎಲ್ಲರಿಗೂ ಬರ್ತದೆ, ಆದರೆ ಆ ಸಾವು ಬರುವಾಗ ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ಬಹಳ ಪ್ರಾಮುಖ್ಯ. ಮೊದಲನೇ ಶ್ರೀಮಂತ, ಅವನಿಗೆಲ್ಲ ಇದೆ, ಬೇಕಾದಷ್ಟು ಕೂಡಿಸಿಟ್ಕೊಂಡಿದ್ದಾನೆ, ಆದರೆ ಪಾತಾಳಕ್ಕೆ ಹೋದ. ಏನು ಪ್ರಯೋಜನ? ಎಲ್ಲ ಸಂಪಾದನೆ ಮಾಡಿಕೊಂಡ, ಆದರೆ ತನ್ನ ಪ್ರಾಣವನ್ನು ನಷ್ಟಪಡಿಸ್ಕೊಂಡ. ಏನು ಪ್ರಯೋಜನ? ಈ ಎರಡನೇ ಶ್ರೀಮಂತ ವೈಭವದಿಂದ ಜೀವನ ಮಾಡ್ತಾ ಇದ್ದಾನೆ, ಆದರೆ ತನ್ನ ಆತ್ಮವು ನರಕಕ್ಕೆ ಹೋಗಿದೆ, ಪಾತಾಳಕ್ಕೆ ಹೋಗಿದೆ. ಏನು ಪ್ರಯೋಜನ ಎಷ್ಟೆಲ್ಲ ಇದ್ದು? ಹಲ್ಲೆಲೂಯಾ. ದೇವರು ನಮ್ಮ ಹೃದಯಗಳನ್ನು ಪರಿಶೋಧಿಸುವ ಆತನಾಗಿದ್ದಾನೆ. ಹೌದೋ ಇಲ್ರಿ? ವಾಕ್ಯವು ಹೇಳುವಂತೆ ದೇವರು ನಮ್ಮ ಮುಖವನ್ನು ನೋಡೋದಿಲ್ಲ, ನಮ್ಮ ಹಾವಭಾವಗಳನ್ನು ನೋಡೋದಿಲ್ಲ, ಆತನು ನಮ್ಮ ಹೃದಯವನ್ನು ಪರಿಶೋಧಿಸುವ ಆತನಾಗಿದ್ದಾನೆ. ನಮ್ಮ ಹೃದಯದಲ್ಲಿ ಏನು ನಡೀತದೆ ಎಂಬುದಾಗಿ ಆತನಿಗೆ ಗೊತ್ತು. ದೇವರು ಒಂದು ವೇಳೆ ಇವತ್ತು ನಮ್ಮನ್ನು ಆಶೀರ್ವಾದ ಮಾಡುವುದಾದರೆ ನಮ್ಮ ಹೃದಯದನ್ನು ಪರಿಶೋಧಿಸಿನೇ ಆಶೀರ್ವದಿಸ್ತಾನೆ. ದೇವರು ಇವತ್ತು ನನ್ನನ್ನು ಆಶೀರ್ವದಿಸುವುದಕ್ಕೆ ತೀರ್ಮಾನಿಸಿ ನನ್ನ ಹೃದಯವನ್ನು ಪರೀಕ್ಷೆ ಮಾಡಿ ನೋಡಿ, ಏನಿದೆ ಇವನು ಹೃದಯದಲ್ಲಿ ನೋಡೋಣ, ಚಂದ್ರಶೇಖರ್ ಹೃದಯದಲ್ಲಿ ಏನಿದೆ ನೋಡೋಣ ಅಂತೇಳಿ ದೇವ್ರ ಬಗ್ಗೆ ನೋಡಿದಾದರೆ, ಎಷ್ಟು ಕೊಟ್ಟರು ನನಗೆ ಬೇಕು ಅಂತೇಳಿ ನಾನು ಅಂದ್ಕೊಳ್ತಾ ಇರೋದಾದರೆ, ಅಯ್ಯೋ ಇವನು ಆಲೋಚನೆ ಕೆಟ್ಟದಾಗಿದೆ, ಇವನು ಇವತ್ತು ನಾನು ಕೊಡುವಂಥದ್ದೆಲ್ಲ ನನಗೆ ಬೇಕೆಂಬುದಾಗಿ ಅಂದ್ಕೊಳ್ತಾ ಇದ್ದಾನೆ. ಆಮೇಲೆ ಮತ್ತೆ ತಿರುಗಿ ನೋಡ್ತಾರೆ, ಈ ಎರಡನೇ ಶ್ರೀಮಂತನ ರೀತಿಯಲ್ಲಿ ದೇವ್ರು ನನಗೆ ಕೊಟ್ಟರೆ ನಾನು ಹಾಗೆ ಬದುಕ್ತೇನೆ, ಹೀಗೆ ಬದುಕ್ತೇನೆ, ಬಿಲ್ಡಿಂಗ್ ಕಟ್ಟಿಸ್ತೇನೆ, ನಾನು ಕಾರ್ ತಗೊಳ್ತೇನೆ, ಬಂಗ್ಲೆ ತಗೊಳ್ತೇನೆ, ವಿಮಾನದಲ್ಲಿ ಅಡ್ಡಾಡ್ತೇನೆ, ಈ ರೀತಿ ಅದು ನಾನು ಯೋಚನೆ ಮಾಡ್ತಾ ಇದ್ದೇನೆ ಅಂದರೆ, ಸ್ಯಾಡ್, ಭಾಳ ಕೆಟ್ಟದ್ದು. ಇವನು
ಇವನನ್ನು ನಾನು ಆಶೀರ್ವಾದ ಮಾಡಿದರೆ ಇವನ ಆತ್ಮ ನಾಳೆ ನರಕಕ್ಕೆ ಹೋಗ್ತದಲ್ಲ, ದೇವರು ಯೋಚನೆ ಮಾಡ್ಬೋದು. ಅದಕ್ಕೆ ಇವನನ್ನು ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸಿ ಶ್ರೀಮಂತನಾಗಿ ಮಾಡಿ ಇವನ ಆತ್ಮವನ್ನು ನರಕಕ್ಕೆ ಕಳಿಸೋದಕ್ಕಿಂತ ಇವನನ್ನು ಹಾಗಿಡೋದೇ ಒಳ್ಳೆಯದೆಂಬುದಾಗಿ ದೇವರು ಆಲೋಚನೆ ಮಾಡ್ಬೋದು. ಹಲ್ಲೆಲೂಯಾ. ದೇವರು ನಮ್ಮ ಹೃದಯಗಳನ್ನು ಪರಿಶೋಧಿಸಿ ನಮ್ಮನ್ನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ನಮ್ಮ ಒಳ್ಳೆತನವನ್ನು ನೋಡಿ ಅಲ್ಲ, ದೇವರು ನಮ್ಮ ಒಳ್ಳೆತನಕ್ಕೆ ಆತನು ಬಹುಮಾನ ಕೊಡ್ತಾನೆ ಪರಲೋಕಕ್ಕೆ ನಾವು ಹೋಗುವಾಗ. ಆದರೆ ನಮ್ಮ ಒಳ್ಳೆತನ ನಮಗೆ ಪರಲೋಕಕ್ಕೆ ಸೇರಿಸುವುದಿಲ್ಲ. ಪರಲೋಕ ನಮಗೆ ನಿತ್ಯ ಜೀವ ಕೊಡೋದಿಲ್ಲ. ನಿತ್ಯ ಜೀವ ಕೊಡುವಂಥದ್ದು ನಾವು ಮಾಡುವಂಥ ಕಾರ್ಯಗಳ ಮೇಲೆ ಅವಲಂಬಿತವಾಗಿದೆ. ಆಮೆನ್, ಹಲ್ಲೆಲೂಯಾ. ದೇವರು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಮತ್ತೊಬ್ಬ ಶ್ರೀಮಂತನನ್ನು ನಾನು ನಿಮಗೆ ತೋರಿಸ್ತೇನೆ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ವಾಕ್ಯ. ಒಬ್ಬ ಅಧಿಕಾರಿಯು ಬಂದು, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಆತನನ್ನು ಕೇಳಲಾಗಿ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ಯಾರು ಒಳ್ಳೆಯವನಲ್ಲ. ವ್ಯಭಿಚಾರ ಮಾಡಬೇಡ. ಸಾಕು. ಇಲ್ಲಿ ಒಬ್ಬ ಶ್ರೀಮಂತ ಬಂದು ಹೇಳ್ತಾ ಇದ್ದಾನೆ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವ ಹೊಂದ್ಕೊಳ್ಬೇಕು, ನಾನು ಪರಲೋಕವನ್ನು ಇಲ್ಲಿರುವಾಗಲೇ ಸ್ವಾಸ್ಥ್ಯವಾಗಿ ಪಡ್ಕೊಳ್ಬೇಕು, ಅದಕ್ಕೆ ನಾನು ಏನು ಮಾಡಬೇಕು ಎಂಬುದಾಗಿ ಇಲ್ಲಿ ಕೇಳುವಂಥ ಒಬ್ಬ ಮನುಷ್ಯನನ್ನು ನಾವು ನೋಡ್ತೇವೆ. ಈ ಮನುಷ್ಯ ಎಂಥವನೆಂಬುದಾಗಿ ನಾವು ನೋಡೋದಾದರೆ, ಹಣವನ್ನು ಪ್ರೀತಿಸುವ ಮನುಷ್ಯ. ಏನು ಪ್ರೀತಿಸುವಂಥ ಮನುಷ್ಯ? ಹಣವನ್ನು ಪ್ರೀತಿಸುವಂಥ ಮನುಷ್ಯ. ಬರೀ ಪ್ರೀತಿ ಮಾಡೋನು ಅಷ್ಟೇ ಅಲ್ಲ, ಅದನ್ನೇ ನಂಬಿಕೊಂಡು ಬದುಕ್ತಾ ಇರುವಂಥ ಮನುಷ್ಯ. ಹಣ ಅಂದರೆ ಪ್ರೀತಿ, ಹಣ ಅಂದರೆ ಆ ಹಣದಲ್ಲೇ ಆತನಿಗೆ ನಂಬಿಕೆ. ಈ ಮನುಷ್ಯ ಬಂದು ಹೇಳ್ತಾ ಇದ್ದಾರೆ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಕೇಳ್ತಾರೆ. ಆವಾಗ ಯೇಸು ಸ್ವಾಮಿ ಹೇಳ್ತಾರೆ, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂಥ ಆಜ್ಞೆಗಳನ್ನು ಯೇಸು ಸ್ವಾಮಿ ಹೇಳ್ತಾರೆ, ಈ ಆಜ್ಞೆಗಳಂತೆ ನೀನು ನಡಿ, ನೀನು ನಿತ್ಯ ಜೀವ ಹೊಂದ್ಕೊಳ್ತೀಯ ಅಂತೇಳಿ. ಆತನು ಹೇಳ್ತಾನೆ, ನಾನು ಸಣ್ಣವನಾಗಿರುವಾಗಿನಿಂದಲೇ ನಾವು ಇದೆಲ್ಲವನ್ನು ಫಾಲೋ ಮಾಡ್ತಾ ಇದ್ದೇನೆ, ಇದಕ್ಕೆ ತಕ್ಕಂಗೆ ನಾನು ನಡ್ಕೊಳ್ತಾ ಇದ್ದೇನೆ. ಹಾಗಾದರೆ ಯೇಸು ಸ್ವಾಮಿ ಹೇಳ್ತಾರೆ, ಹಾಗಾದರೆ ಒಂದು ನಿನಗೆ ಕಡಿಮೆ ಆಗಿದೆ, ನಿನಗಿರುವಂಥದ್ದು ಎಲ್ಲವನ್ನು ಮಾರಿ ಏನು ಮಾಡು, ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಆವಾಗ ಆತನು ಬಹಳಷ್ಟು ಐಶ್ವರ್ಯವುಳ್ಳನಾಗಿದ್ದರಿಂದ ಆತನು ಬಹಳಷ್ಟು ದುಃಖಪಟ್ಟು ಅಲ್ಲಿಂದ ಹೊರಟು ಹೋದನು ಎಂಬುದಾಗಿ ವಾಕ್ಯ ಕೆಳಗಿನ ಭಾಗದಲ್ಲಿ ನೀವು ಮನೆಗೆ ಹೋಗಿ ನೋಡಿ ಓದ್ಕೊಳ್ರಿ. ದುಃಖದಿಂದ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇವನು ಅಬ್ರಹಾಮನ ವಂಶದವನೇ. ಹೇಗೆ ನಾವು ಹೇಳ್ಬೋದು ಅಬ್ರಹಾಮನ ವಂಶದವನೆಂಬುದಾಗಿ ನೋಡೋದಾದರೆ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವುದರ ಬಗ್ಗೆ. ಈ ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೆಯೋದಾದರೆ ನಿತ್ಯ ಜೀವಕ್ಕೆ ಹೋಗ್ತಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆವಾಗ ಅವನು ಹೇಳ್ತಾನೆ, ಇದೆಲ್ಲ ನಾನು ಚಿಕ್ಕಂದಿನಿಂದ ಕೈಗೊಂಡು ನಡೆದಿದ್ದೀನಿ, ಅದೆಲ್ಲವಕ್ಕೂ ವಿಧೇಯನಾಗಿ ನಾನು ಬದುಕ್ತಾ ಇದ್ದೀನಿ. ಹಾಗಾಗಿ ಮತ್ತೆ ಮುಂದೆ ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಕಡಿಮೆ ಆಗಿದೆ. ಏನೋ ಅದು ಕಡಿಮೆ ಆಗಿರೋದಂದರೆ, ನೀನು ಆಸ್ತಿ ಮಾರಿ ಬಡವರಿಗೆ ಕೊಟ್ಟು ಬಾ ಎಂಬುದಾಗಿ. ಇವನಿಗೆ ಹಣದ ಮೇಲೆ ಬಹಳ ಪ್ರೀತಿ ಇತ್ತು, ಆ ಹಣವನ್ನೇ ನಂಬಿಕೊಂಡಿದ್ದ. ನೋಡ್ರಿ, ಆತನು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಹೇಳಿದಾಗ ಎಲ್ಲವನ್ನು ನಾನು ಚಿಕ್ಕಂದಿನಿಂದ ನಾನು ಫಾಲೋ ಮಾಡಿಕೊಂಡು ಕೈಗೊಂಡು ನಡುಕ್ತಾ ಇದ್ದೇನೆ ಎಂಬುದಾಗಿ. ಆದರೆ ರೈಟ್ ಟೈಮ್ ಬಂದಾಗ ನಿಜ ಬಣ್ಣ ಗೊತ್ತಾಗ್ತದೆ. ಒಬ್ಬ ಮನುಷ್ಯ ಹೇಗೆ ರೀತಿಯಾದ ನಾಟಕಗಳನ್ನು ಮಾಡ್ಬೋದು, ಮನುಷ್ಯರನ್ನು ಮೆಚ್ಚಿಸ್ಬೋದು, ಆದರೆ ದೇವರನ್ನು ಮೆಚ್ಚಿಸೋದಕ್ಕೆ ಆಗೋದೇ ಇಲ್ಲ. ನೋಡ್ರಿ, ಈತನು ನಾಟಕೀಯ ಜೀವನ ಮಾಡಿಕೊಂಡು ಹೇಳ್ತಾ ಇದ್ದಾನೆ, ನಾಟಕದಿಂದ ಹೇಳ್ತಾ ಇದ್ದಾನೆ, ಒಳ್ಳೆ ಬೋಧಕನೇ. ಒಳ್ಳೆ ಬೋಧಕನೇ ಯಾರು? ದೇವರೊಬ್ಬನೇ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆದರೆ ಈತ ಯೇಸುವಿನ ಬಳಿ ಬಂದಿದ್ದಾನೆ, ಯೇಸುವನ್ನು ನೋಡ್ತಾ ಇದ್ದಾನೆ, ಆದರೆ ಯೇಸು ಯಾರು ಎಂಬುದಾಗಿ ಆತನು ಅರ್ಥ ಮಾಡಿಕೊಳ್ಳಿಲ್ಲ. ಯೇಸು ಯಾರಾಗಿದ್ದಾನೆಂಬುದಾಗಿ ಅರ್ಥ ಮಾಡಿಕೊಳ್ಳದೆ ಆತನನ್ನು ಬೋಧಕನೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆ ಅಂದರೆ ಹಣದಿಂದ ಆತನ ಮನಸ್ಸು ಹೃದಯ ಕುರುಡಾಗಿ ಹೋಗಿದೆ. ಹಣದ ಮುಂದೆ ಯೇಸು ಸ್ವಾಮಿ ಇದ್ದಾಗ್ಯೂ ಕೂಡ ಯೇಸು ಸ್ವಾಮಿ ದೇವರೆಂಬುದಾಗಿ ಆತನ ಕಣ್ಣಿಗೆ ಕಾಣ್ತಾ ಇಲ್ಲ, ಆತನು ಮೆಸ್ಸಿಯನ ಎಂಬುದಾಗಿ ಕಾಣಿಸ್ಕೊಳ್ತಾ ಇಲ್ಲ, ಆತನಿಗೆ ಜಸ್ಟ್ ಬೋಧಕನಾಗಿ ಅಷ್ಟೇ ಕಾಣಿಸ್ಕೊಳ್ತಾ ಇದ್ದಾನೆ. ಹಣ ಇರುವವರಿಗೆ ಯೇಸು ದೇವರಾಗಿ ಕಾಣಿಸೋದೇ ಇಲ್ಲರಿ.
ಹಣದ ಮುಂದೆ ದೇವರನ್ನು ಅವರು ಹೌದಾ ಯೇಸು ದೇವರ ಹೀಗೆ ಹೇಳ್ತಾರೆ ಹೊರತು, ಅಸಡ್ಡೆಯಿಂದ ಮಾತನಾಡ್ತಾ ಹೊರತು ದೇವರೆಂಬುದಾಗಿ ಸ್ವೀಕರಿಸಿಕೊಳ್ಳುವಂಥ ಮನಸ್ಸು ಬರೋದಿಲ್ಲ. ಈ ಶ್ರೀಮಂತನು ಆತನು ಅವನ ನಾಟಕ ಬಯಲಾಯಿತು ಕೆಳಗಿನ ವಾಕ್ಯದಲ್ಲಿ. ಆವಾಗ ಇದೆಲ್ಲ ಕೈಗೊಂಡು ನಾನು ನಡೀತಾ ಇದ್ದೇನೆ, ಆದರೆ ಯೇಸು ಸ್ವಾಮಿ ಹೇಳ್ತಾರೆ ಈಗ ಬಯಲಾಯಿತು, ಒಂದು ಕಡಿಮೆ ಆಗಿದೆ, ನಿನಗಿರುವುದನ್ನು ಮಾರಿ ಬಡವರಿಗೆ ಹಂಚಿ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ದುಃಖದಿಂದ ಹೊರಟೋದ. ಅವನ ಬಣ್ಣ ಬಯಲಾಯಿತು, ಅವನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ದೇವರಿಗೆ ಗೊತ್ತಾಯಿತು, ಯೇಸು ಸ್ವಾಮಿಗೆ ಗೊತ್ತಾಯಿತು. ಅದಕ್ಕೆ ಯೇಸು ಸ್ವಾಮಿ ಹಿಂತಿರುಗಿ ನೋಡಿ ಹೇಳ್ತಾರೆ, ಸೂಜಿಯ ಕಣ್ಣಲ್ಲಿ ಒಂದು ಒಂಟೆ ಬೇಕಾದರೆ ಏನಾಗ್ಬೋದು? ಸೂಜಿ ಹೋಲ್ ಎಷ್ಟಿರ್ತದೆ ರೀ? ಇಷ್ಟಿರ್ತದ, ಸಣ್ಣದಿರ್ತದೆ, ನೋಡಿದರೆ ಕಣ್ಣಿಗೆ ಕಾಣೋದಿಲ್ಲ. ಅದರಲ್ಲೂ ಸ್ವಲ್ಪ ವಯಸ್ಸಾದ ನಮಗಂತೂ ಕಾಣಿಸೋದೇ ಇಲ್ಲ, ದಾರ ಸೇರಿಸ್ಬೇಕಂದ್ರೂ ಕಾಣೋದಿಲ್ಲ. ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಏನಾದರೂ ಸೂಜಿಗೆ ದಾರ ಪೋಣಿಸ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಕರೆದು ಹೇಳ್ತೇವೆ, ಸ್ವಲ್ಪ ಬಾರ ಇಲ್ಲಿ ದಾರ ಕೊಡು ಅಂತೇಳಿ. ಯಾಕಂದ್ರೆ ನಮಗೆ ಕಾಣಲ್ಲ. ಅಷ್ಟು ಸಣ್ಣದಾಗಿರುವಂಥ ಹೋಲಿನಲ್ಲಿ ಇಷ್ಟು ದೊಡ್ಡ ಒಂಟೆ ಹೋದರೂ ಹೋಗಿಬಿಡ್ಬೋದಂತೆ. ಆದರೆ ಶ್ರೀಮಂತ ದೇವರ ರಾಜ್ಯಕ್ಕೆ ಸೇರುವುದು ಕಷ್ಟ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ಶ್ರೀಮಂತಿಕೆ ಇದ್ದರೆ ತಪ್ಪ? ಶ್ರೀಮಂತಿಕೆ ಇದ್ದರೆ ಪರಲೋಕಕ್ಕೆ ಹೋಗೋದಿಲ್ವಾ? ಹೋಗ್ತೇವೆ. ಶ್ರೀಮಂತಿಕೆ ಇದ್ದರೆ ನಾವು ಹೋಗ್ತೇವೆ. ಆದರೆ ಶ್ರೀಮಂತಿಕೆಯ ಒಳಗೆ ಮುಳುಗಿರುವವರು, ಶ್ರೀಮಂತಿಕೆಯನ್ನು ಪ್ರೀತಿಸುವವರು, ಹಣವನ್ನು ಪ್ರೀತಿಸುವವರು, ಹಣವನ್ನೇ ನಂಬಿ ಜೀವನ ಮಾಡ್ತಾ ಇರೋರು, ಅವರು ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಈ ವಾಕ್ಯದ ಪ್ರಕಾರವಾಗಿ. ಹಲ್ಲೆಲೂಯಾ. ಮತ್ತೊಂದು, ಹಾಗಾದರೆ ಯಾರು ಹೋಗ್ತಾರೆ? ಅಲ್ಲಿ ಶಿಷ್ಯರು ಕೇಳ್ತಾರೆ ಕೆಳಗಿನ ವಾಕ್ಯದಲ್ಲಿ 26ನೇ ವಾಕ್ಯ, ಈ ಮಾತನ್ನು ಕೇಳಿದವರು ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು. ಇಲ್ಲಿ ಶಿಷ್ಯರು ಕೇಳ್ತಾ ಇದ್ದಾರೆ, ಹಾಗಾದರೆ ಯಾರಿಗೆ ರಕ್ಷಣೆ ಆಗುತ್ತೆ? ಯಾರು ಪರಲೋಕಕ್ಕೆ ಹೋಗ್ತಾರೆ? ಯಾರು ನಿತ್ಯ ಜೀವನ ಪಡ್ಕೊಳ್ತಾರೆ ಎಂಬುದಾಗಿ ಅವರಿಗೂ ಪ್ರಶ್ನೆ ಬಂತು. ಅಯ್ಯೋ, ನನ್ನ ಮನೆ ಬಿಟ್ಟು ಬಂದಿದ್ದೇನೆ, ನನ್ನ ಆಸ್ತಿ ಬಿಟ್ಟು ಬಂದೆ, ನನ್ನ ದೋಣಿ, ನನ್ನ ಬಲೆಗಳು, ನನ್ನ ತಂದೆ ಮನೆ ಎಲ್ಲವನ್ನ ನಾವು ಕೂಡ ಬಿಟ್ಟು ಬಂದಿದ್ದೇವೆ. ಹಾಗಾದರೆ ನಾವು ಹೋಗೋದಿಲ್ವಾ? ಯಾರು ಹೋಗ್ತಾರೆ? ಯಾರಿಗೆ ರಕ್ಷಣೆ ಆಗುತ್ತೆ ಎಂಬುದಾಗಿ ಶಿಷ್ಯರಲ್ಲಿ ಕೇಳುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 24ನೇ ವಾಕ್ಯ, ಶಿಷ್ಯರು ಆತನ ಮಾತುಗಳನ್ನು ಕೇಳಿ ಬೆರಗಾದರು. ಯೇಸು ತಿರುಗಿ ಅವರಿಗೆ, ಮಕ್ಕಳಿರ, ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಇಲ್ಲಿ ಯೇಸು ಸ್ವಾಮಿ ತನ್ನ ಬಾಯಿಂದ ಹೇಳ್ತಾ ಇದ್ದಾರೆ, ದೇವರ ರಾಜ್ಯಕ್ಕೆ ಸೇರುವುದು ಎಷ್ಟೋ ಕಷ್ಟ. ಯಾರು ಸೇರುವುದು? ಶ್ರೀಮಂತರು ಸೇರುವುದು. ಹಣವನ್ನು ಪ್ರೀತಿಸುವವರು ಸೇರುವುದು ಕಷ್ಟ. ಹಣದ ಮೇಲೆ ನಂಬಿಕೆ ಇಟ್ಟಿರುವವರು ಕಷ್ಟ, ಹೋಗುವುದು ಕಷ್ಟ. ಹಣವನ್ನೇ ಸರ್ವಸ್ವ ಎಂಬುದಾಗಿ ಅಂದುಕೊಂಡಿರುವವರು ನಿತ್ಯ ಜೀವಕ್ಕೆ ಹೋಗುವುದು ಕಷ್ಟ. ಅಲ್ಲಿ ವಾಕ್ಯವು ಕೆಳಗಡೆ ಪುಟ್ ನೋಟಲ್ಲಿ ಹೇಳ್ತದೆ, 7ರಲ್ಲಿ ನೋಡ್ರಿ ಕೆಳಗೆ, ಧನವನ್ನು ನಂಬಿಕೊಂಡಿರುವವರು ಎಂಬ ಮಾತು ಹೆಚ್ಚಾಗಿ ಸೇರಿಸಿದೆ. ಅಂದರೆ ಇಲ್ಲಿ ದೇವರ ರಾಜ್ಯಕ್ಕೆ ಸೇರುವವರು ಯಾರು ಎಂಬುದಾಗಿ ನೋಡೋದಾದರೆ ಧನವನ್ನು ನಂಬಿಕೊಂಡಿರುವವರು, ಅಂದರೆ ಹಣವನ್ನು ನಂಬಿಕೊಂಡಿರುವವರು, ಐಶ್ವರ್ಯವನ್ನು ನಂಬಿಕೊಂಡುವವರು, ಅದರಲ್ಲೇ ತಮ್ಮ ಜೀವಿತವನ್ನು, ತಮ್ಮ ಆಸೆ, ಪ್ರೀತಿ ಎಲ್ಲವನ್ನು ಅದರಲ್ಲೇ ಇಟ್ಟುಕೊಂಡು ಅದರಲ್ಲೇ ಮುಳುಗಿರುವವರು, ಅವರು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಹಣದಾಸೆ ಕೆಟ್ಟದಲ್ಲ, ಹಣ ಗಳಿಸೋದು ಕೆಟ್ಟದಲ್ಲ, ಆದರೆ ದೇವರು ಇರಬೇಕಾದ ಸ್ಥಾನದಲ್ಲಿ ಹಣವನ್ನು ಇಟ್ಟು ನಾವು ಜೀವನ ಮಾಡೋದಾದರೆ ಅದು ದೇವರ ದೃಷ್ಟಿಯಲ್ಲಿ ತಪ್ಪಾಗಿದೆ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ಬೇಗನೆ ನಾನು ಯಾರು ಹೋಗೋದಿಲ್ಲ ಎಂಬುದಾಗಿ ಒಂದು 4-5 ಪಾಯಿಂಟನ್ನು ನಾನು ಹೇಳ್ತೇನೆ, ಬೇಕಾದರೆ ನೀವು ಬರ್ಕೊಂಡು ಬಿಡ್ರಿ. ಹಣದಲ್ಲಿ ನಂಬಿಕೆ ಇಡುವವರು ಹೋಗೋದಿಲ್ಲ. ಅದಕ್ಕೆ ರೆಫರೆನ್ಸ್ ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 11ನೇ ವಾಕ್ಯ. 2ನೇ, ಧನ ಕುರಿತಾಗಿ ಗರ್ವ ಪಡುವವರು, ಹಣದ ವಿಷಯದಲ್ಲಿ ತನ್ನಲ್ಲಿ ಇರುವಂಥ ಹಣ ಐಶ್ವರ್ಯವನ್ನು ಕುರಿತು ಗರ್ವ ಪಡುವವರು, ಅವರು ನಿತ್ಯ ಜೀವಕ್ಕೆ ಹೋಗುವುದಿಲ್ಲ ಎಂಬುದಾಗಿ ವಾಕ್ಯದ ಮೂಲಕವಾಗಿ ನಾವು ನೋಡ್ಕೊಳ್ಬಹುದು. ಮತ್ತು 3ನೇದಾಗಿ, ಕೆಲಸ ಮಾಡಿದವನಿಗೆ ಸರಿಯಾದ ಕೂಲಿಯನ್ನು ಕೊಡದೆ ಅವನನ್ನು ಹಾಗೆ ಕಳಿಸಿಬಿಡುವವನು ಕೂಡ ಅವನು ಪರಲೋಕಕ್ಕೆ ಬಾಧ್ಯನಾಗುವುದಿಲ್ಲ ಎಂಬುದಾಗಿ ವಾಕ್ಯವು ಹೇಳ್ತದೆ. ಅದು ಯೆರೆಮೀಯ 22ನೇ ಅಧ್ಯಾಯ 13ರಿಂದ 16ನೇ ವಾಕ್ಯವನ್ನು ನೀವು ನಂತರ ನೀವು ಓದಿ ನೋಡ್ರಿ. ಆಮೇಲೆ 4ನೇ
ರೀತಿಯ ಜನರು ಹೋಗೋದಿಲ್ಲ. ಯಾರಂದರೆ ದಿಕ್ಕಿಲ್ಲದವರನ್ನು ಸೂರೆ ಮಾಡಿಕೊಳ್ಳುವಂಥ, ಹಾಳು ಮಾಡುವಂಥ, ಅವರದ್ದು ಇದ್ದದ್ದನ್ನು ಕೂಡ ಕಸಕೊಳ್ಳುವಂಥ ಶ್ರೀಮಂತರು ದೇವರ ರಾಜ್ಯಕ್ಕೆ ಹೋಗೋದಿಲ್ಲ ಎಂಬುದಾಗಿ ಲಾಜರ್ ಮತ್ತು ಶ್ರೀಮಂತನ ಒಂದು ಸಾಮ್ಯದ ಮೂಲಕವಾಗಿ ಲೂಕನು ಬರೆದ ಸುವಾರ್ತೆ 16ನೇ ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡ್ತೇವೆ. ದಿಕ್ಕಿಲ್ಲದವರನ್ನು ಅಥವಾ ಬಡವರನ್ನು ಸೂರೆ ಮಾಡಿಕೊಂಡು ಅವರ ಇದ್ದದ್ದನ್ನು ಕಸಕೊಳ್ಳುವವರು ಹೋಗುವುದಿಲ್ಲ. ಬಡವರಿಗೆ ದಿಕ್ಕಿಲ್ಲವೆಂದು ತಿಳಿದು ಅವರನ್ನು ಸೂರೆ ಮಾಡಬೇಡ, ನ್ಯಾಯಸ್ಥಾನದಲ್ಲಿ ದರಿದ್ರರನ್ನು ತುಳಿಯದಿರು. ಆಮೇಲೆ ಬಡವರನ್ನು ಕನಿಕರಿಸದವನು ಕೂಡ ಹೋಗುವುದಿಲ್ಲ. ಹೇಗೆ ಅಂದರೆ ಇಲ್ಲಿ ಬಡವನಾದ ಲಾಜರನನ್ನು ಕನಿಕರಿಸದೇ ಇರುವಂಥ ಶ್ರೀಮಂತನು ಪಾತಾಳಕ್ಕೆ, ನರಕಕ್ಕೆ ಹೋಗಿರುವುದನ್ನು ನಾವು ನೋಡ್ತೇವೆ. ಇವತ್ತು ನಾವು ಕೂಡ ಅಷ್ಟೇ ಈ ರೀತಿಯಾಗಿ ಈ ಶ್ರೀಮಂತನ ರೀತಿಯಲ್ಲಿ ಇರುವುದಾದರೆ ನಾವು ಕೂಡ ಪರಲೋಕಕ್ಕೆ ಹೋಗುವುದು ಕಷ್ಟವಾಗ್ತದೆ. ಹಾಗಾದರೆ ಯಾರು ಪರಲೋಕಕ್ಕೆ ಹೋಗ್ತಾರೆ ಎಂಬುದಾಗಿ ನೋಡೋದಾದರೆ ಅದೇ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೆ ನಾವು ಓದುವಾಗ ಅಲ್ಲಿ ಒಂದು ಸಂಗತಿ, ಒಬ್ಬ ಮನುಷ್ಯನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಒಬ್ಬ ಜಕ್ಕಾಯನ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಜಕ್ಕಾಯನ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಈ ಜಕ್ಕಾಯನು ಸುಂಕದವನು, ಅವನು ಸುಂಕ ವಸೂಲಿ ಮಾಡುವಂತನು. ಅಲ್ಲಿ ವಾಕ್ಯ ಹೇಳ್ತದೆ ಅವನು ಶ್ರೀಮಂತನಾಗಿದ್ದನು ಎಂಬುದಾಗಿ ಕೂಡ. ಆ ಶ್ರೀಮಂತನು ಯೇಸುವನ್ನು ನೋಡಬೇಕೆಂಬುದಾಗಿ ಆಸೆ ಪಟ್ಟ, ಆದರೆ ನೋಡೋಕ್ಕಾಗ್ತಾ ಇರಲಿಲ್ಲ. ಆದರೆ ಮರವನ್ನು ಹತ್ತಿ ಆತನು ನೋಡಿದನು. ಆದರೆ ಯೇಸುವನ್ನು ನೋಡಿದ ಮೇಲೆ ಆತನು ಮಾಡುವಂಥ ಕೆಲಸ ಏನಂದರೆ ಯೇಸುವನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಆತನಿಗೆ ಊಟವನ್ನು ಕೊಡ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಆತನು ತೀರ್ಮಾನ ಮಾಡಿ ಯೇಸು ಸ್ವಾಮಿ ಮುಂದೆ ಹೇಳ್ತಾರೆ, ನನ್ನಲ್ಲಿರುವುದನ್ನು ನಾನು ಬಡವರಿಗೆ ಹಂಚಿಬಿಡ್ತೇನೆ. ಅನ್ಯಾಯವಾಗಿ ಯಾರಿಂದ ನಾನು ತಗೊಳ್ಕೊಂಡಿರೋದಾದರೆ ಅವರಿಗೆ 4ರಷ್ಟು ಹಿಂತಿರುಗಿಸಿ ಕೊಡ್ತೇನೆ. ಈ ಒಬ್ಬ ಶ್ರೀಮಂತ ಎಂಥವನಂದರೆ ಉದಾರ ಮನಸ್ಸಿನಿಂದ ಕೊಡುವಂಥ ಶ್ರೀಮಂತನು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಇವನು ಕೂಡ ಅಬ್ರಹಾಮನ ವಂಶದವನು, ಈ ಹೊತ್ತು ಈ ಮನೆಗೆ ರಕ್ಷಣೆ ಉಂಟಾಯಿತು ಎಂಬುದಾಗಿ. ಹಲ್ಲೆಲೂಯ. ಮೊದಲ ಇಬ್ಬರು ಅವರು ನೇರವಾಗಿ ಯೇಸುವನ್ನು ನೋಡಲಿಲ್ಲ, ಯೇಸುವಿನೊಟ್ಟಿಗೆ ಮಾತಾಡಲಿಲ್ಲ. ಒಬ್ಬನು ದೇವರು ಕೊಟ್ಟದ್ದನ್ನೆಲ್ಲ ತನಗೋಸ್ಕರವೇ ಕೂಡಿಸಿಟ್ಟುಕೊಂಡ, ಆದರೆ ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡ. ಎರಡನೆಯವನು ದೇವರು ಕೊಟ್ಟಿದ್ದನ್ನೆಲ್ಲ ತನಗೋಸ್ಕರವೇ ಖರ್ಚು ಮಾಡಿದ. ತನ್ನ ಹತ್ತಿರ ಇರುವಂಥ ಬಡವರು ನಿರ್ಗತಿಕರನ್ನು ಗಮನಿಸಲಿಲ್ಲ, ಸಹಾಯ ಮಾಡಲಿಲ್ಲ. ಆತನು ನರಕಕ್ಕೆ ಹೋದನು. ಮೂರನೇ ಮನುಷ್ಯ, ಆತನು ಹಣವನ್ನು ಪ್ರೀತಿಸಿ ಅದರ ಮೇಲೆ ಆಧಾರಗೊಂಡವನಾಗಿ, ಪ್ರೀತಿಸುವವನಾಗಿ, ದೇವರ ಮೇಲೆ ನಂಬಿಕೆ ಇಡದೆ, ದೇವರನ್ನು ಪ್ರೀತಿಸದೆ ಆತನು ಹಣವನ್ನು ಪ್ರೀತಿಸುವವನಾಗಿದ್ದನು. ಆತನು ಕೂಡ ದುಃಖದಿಂದ ಆತನು ಹಿಂತಿರುಗಿ ಹೋದದ್ದು ಮಾತ್ರವಲ್ಲ, ಆತನು ಕೂಡ ಅವನು ನರಕಕ್ಕೆ ಪಾತ್ರನಾದನೆಂಬುದಾಗಿ ನೋಡ್ತೇವೆ. ಆದರೆ ತನ್ನಲ್ಲಿರುವುದನ್ನು ಹಂಚಿದಂಥ ಜಕ್ಕಾಯನಿಗೆ, ನಮ್ಮ ಕುಟುಂಬಕ್ಕೆ ರಕ್ಷಣೆಯಾಯಿತು. ಆತನು ಶ್ರೀಮಂತ ಅಬ್ರಹಾಮನ ಸಂತತಿಯವನು ಎಂಬುದಾಗಿ ಅನ್ನಿಸಿಕೊಂಡನು. ಆತನು ಕೂಡ ಒಂದು ದಿನ ಅಬ್ರಹಾಮನ ಜೊತೆಗೆ ಪರಲೋಕದಲ್ಲಿ ಸೇರಿಸಲ್ಪಟ್ಟನು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 4 ಜನ ಶ್ರೀಮಂತರ ಮೂಲಕವಾಗಿ ಇವರ ಜೀವನದ ಕುರಿತಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದರೆ, ದೇವರು ನಿಮ್ಮನ್ನು ಆಶೀರ್ವದಿಸುವಾಗ, ದೇವರು ನಿಮಗೆ ಕೊಡುವಾಗ, ಹಣವಾಗಿರಬಹುದು, ಬೇರೆ ಯಾವುದೇ ಸಂಗತಿಗಳಿರಬಹುದು, ನಿಮ್ಮ ಸ್ಥಾನಮಾನಗಳಾಗಿರಬಹುದು, ಏನೇ ಆಗಿರಬಹುದು, ದೇವರು ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮನ್ನು ಅಭಿವೃದ್ಧಿಪಡಿಸಿ, ನಿಮ್ಮನ್ನು ಮೇಲೆ ಕೆತ್ತುವಾಗ ನನಗೇ ಎಂಬುದಾಗಿ ಎಲ್ಲವನ್ನು ನಿಮಗೋಸ್ಕರ ಇಟ್ಕೋಬೇಡ್ರಿ. ನನಗೋಸ್ಕರ ಎಂಬುದಾಗಿ ನಿಮಗೋಸ್ಕರ ನೀವು ಖರ್ಚು ಮಾಡ್ಕೊಳ್ಬೇಡ್ರಿ. ಅದರಲ್ಲಿಯೇ ನೀವು ತಲ್ಲೀನರಾಗಬೇಡ್ರಿ. ಅದನ್ನೇ ಪ್ರೀತಿಸಿ, ಅದನ್ನು ಹಾಸಿಗೆ ಮಾಡಿಕೊಂಡು ತಲೆದಿಮ್ ಮಾಡಿಕೊಂಡು ಅದರ ಜೊತೆಗೆ ಮಲಗಬೇಡ್ರಿ. ಇದೆಲ್ಲವನ್ನು ಕೊಟ್ಟಂಥ ದೇವರಿಗೆ ಫಸ್ಟ್ ಕೃತಜ್ಞತೆಯನ್ನು ಸಲ್ಲಿಸ್ರಿ. ದಾವೀದನು ದೊಡ್ಡ ಶ್ರೀಮಂತನೇ, ರಾಜನೇ, ಆದಾಗ್ಯೂ ಆತನು ದೇವರನ್ನು ಎಷ್ಟು ರೀತಿಯಲ್ಲಿ ವರ್ಣಿಸ್ತಾನೆ, ಎಷ್ಟು ರೀತಿಯಲ್ಲಿ ಸ್ತೋತ್ರ ಹೇಳ್ತಾನೆ, ಎಷ್ಟು ರೀತಿಯಲ್ಲಿ ಹೊಗಳ್ತಾನೆ ಅಂದರೆ ಆತನು ಮಾಡಿದಂಥ ಕಾರ್ಯಗಳು ಕುರಿತಾಗಿ ಆತನಿಗೆ ಕೃತಜ್ಞತಾ ಮನೋಭಾವ ಇರುವುದರಿಂದಲೇ ಇಷ್ಟೆಲ್ಲ ವರ್ಣಿಸೋದು. ಆಮೇನ್. ಯಾರು ಸುಮ್ಮನೆ ಯಾರನ್ನು ವರ್ಣನೆ ಮಾಡೋದಿಲ್ಲ. ಒಬ್ಬ ಕವಿ ವರ್ಣನೆ ಮಾಡ್ತಾ ಇದ್ದಾನೆ ಅಂದರೆ ಆ ವಿಷಯದಲ್ಲಿ ಕುರಿತು ಆತನು ಭಾಳಷ್ಟು ಪ್ರೀತಿ ಮಾಡುವ ಆತನಾಗಿದ್ದಾನೆ. ಒಬ್ಬ ಪ್ರೇಮಿ
ತಮ್ಮ ಪ್ರಿಯತಮೆ ಅಥವಾ ಪ್ರಿಯನನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಅಷ್ಟೊಂದು ಅವರನ್ನು ಗಾಢವಾಗಿ ಪ್ರೀತಿಸ್ತಾರೆ, ಅದಕ್ಕೆ ಅವರು ವರ್ಣನೆ ಮಾಡ್ತಾರೆ. ಅಲ್ಲದೋ ಇಲ್ರಿ, ಇಲ್ಲದೆ ಇದ್ದರೆ ಸುಮ್ಮನೆ ಅವ್ರು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಾವೀದ ಇಷ್ಟೊಂದು ವರ್ಣನೆ ಮಾಡಲಿದ್ದಕ್ಕೆ ಕಾರಣ ಆತನು ದೇವರನ್ನು ಅಷ್ಟೊಂದು ಪ್ರೀತಿ ಮಾಡ್ತಿದ್ದ, ದೇವರನ್ನು ಅಷ್ಟೊಂದು ಅಂಟ್ಕೊಂಡಿದ್ದ. ಇವತ್ತು ನಾವು ಹಣವನ್ನು ಅಂಟ್ಕೊಳ್ಳೋದಲ್ಲ, ಹಣವನ್ನು ಅಪ್ಪಿಕೊಳ್ಳೋದಲ್ಲ, ದೇವರನ್ನು ಅಪ್ಪಿಕೊಂಡು ದೇವರು ನಮ್ಮನ್ನು ಆಶೀರ್ವದಿಸುವಾಗ ಈ ಮೂರು ಜನ ಶ್ರೀಮಂತರ ರೀತಿಯಲ್ಲಿರದೆ 4ನೇ ಶ್ರೀಮಂತನಾದಂಥ ಜಕ್ಕಾಯನ ರೀತಿಯಲ್ಲಿ ನಾವು ಕೊಡುವವರಾಗಿ ಸಹಾಯ ಮಾಡುವವರಾಗಿರೋದಾದರೆ ಖಂಡಿತವಾಗಿ ದೇವರು ಇನ್ನೂ ಹೆಚ್ಚಾಗಿ ನಮ್ಮನ್ನು ಮೇಲೆ ಕೆತ್ತುತ್ತಾ ಹೋಗ್ತಾರೆ. ಆಮೇನ್ ಆಮೇನ್. ನಾವು ಬಹಳಷ್ಟು ಕೆಲವೊಂದು ಸಾಕ್ಷಿಗಳನ್ನು ಕೇಳಿದ್ದೇನೆ ನಾನು. ಹುಂಡೈ ಕಾರ್ ಗೊತ್ತಲ್ಲ, ಹುಂಡೈ ಕಾರ್ನವರು, ಆಮೇಲೆ ಸ್ಯಾಮ್ಸಂಗ್ ಮೊಬೈಲ್ ಫ್ಯಾಕ್ಟ್ರಿಯವರು, ಇವರೆಲ್ಲ ದಶಮ ಭಾಗ, ಬಟ್ ನಾನು ದಶಮ ಭಾಗದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇವರು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದಕ್ಕಿಂತ ಹೆಚ್ಚಾಗಿ ಅವರು ಕೊಡ್ತಾರಂತೆ. ಅದಕ್ಕೆ ಇವತ್ತು ಪ್ರಪಂಚದಾದ್ಯಂತ ಅವರು ಆಶೀರ್ವದಿಸಲ್ಪಟ್ಟು ಅವರದ ವಸ್ತುಗಳು ಎಲ್ಲ ಪ್ರಪಂಚದಲ್ಲೂ ಕೂಡ ಮಾರಾಟಕ್ಕಿಡಲ್ಪಟ್ಟಿದೆ. ಇವತ್ತು ನಾವು ಕೂಡ ಆಶೀರ್ವದಿಸಲ್ಪಡಬೇಕಂದ್ರೆ, ನಾನು ದಶಮ ಭಾಗದ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಮಗೆ ಕೊಡಲ್ಪಟ್ಟುವಂಥ ಆಶೀರ್ವಾದ, ಹಣ, ಶ್ರೀಮಂತಿಕೆ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಇದನ್ನು ನಮಗೋಸ್ಕರ ಮಾತ್ರ ಉಪಯೋಗಿಸಿಕೊಳ್ಳದೆ ನಮ್ಮ ನೆರೆಯವರನ್ನು ಕೂಡ ನಾವು ಆ ಸಮಯದಲ್ಲಿ ನೆನೆಸ್ಕೊಳ್ಬೇಕು. ನಿಮಗೆ ದೇವರ ಆಶೀರ್ವದಿಸಿ ಶ್ರೀಮಂತಿಕೆ ಕೊಟ್ಟಿದ್ದಾರಾ, ಆವಾಗ ಬಡವರಾಗಿರುವವರನ್ನು ನೆನೆಸ್ಕೊಳ್ರಿ. ನಿಮ್ಮ ಮನೆ ಹತ್ರ ಇರ್ಬೋದು, ಅಥವಾ ಸಭೆಗೆ ಬರ್ತಾ ಇರೋರಲ್ಲಿ ಬಡವರೇ ಇರ್ಬೋದು, ಅವರನ್ನು ನೆನೆಸ್ಕೊಳ್ರಿ, ಸಹಾಯ ಮಾಡಿರಿ. ನೀವು ಅವ್ರಿಗೆ ಸಹಾಯ ಮಾಡಿದರೆ ದೇವರಿಗೆ ಕೊಟ್ಟಂತೆ ಎಂಬುದಾಗಿ ದೇವರ ವಾಕ್ಯ ಆಗಲೇ ನಾವು ಓದಿದ್ವಿ. ದೇವರು ಯಾರ ಋಣದಲ್ಲಿ ಕೂಡ ಇರೋದಿಲ್ಲ. ಆತನು ಖಂಡಿತವಾಗಿ ಆತನು 10ರಷ್ಟು ಹಿಂತಿರುಗಿ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಈ ಸಮಯ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದೆ ಎಂಬುದಾಗಿ ನಾನು ಅಂದ್ಕೊಳ್ತೀನಿ. ಯಾಕಂದರೆ ನಾನು ದೇವರಿಗೆ ಹೇಳಿದೆ, ದೇವರೇ ನಮ್ಮ ಸಭೆಯಲ್ಲಿ ಯಾರು ಶ್ರೀಮಂತರಿಲ್ಲ, ಈ ಶ್ರೀಮಂತದ ಇದ್ರ ಕುರಿತಾಗಿ ನಾನು ಮಾತಾಡಲ್ಲ ಎಂಬುದಾಗಿ. ಆದರೆ ದೇವರು ಹೇಳಿದ್ದೊಂದು, ಬರುವಂಥ ದಿನಮಾನಗಳಲ್ಲಿ ನಾನು ಅನೇಕರನ್ನು ಶ್ರೀಮಂತರನ್ನಾಗಿ ಮಾಡಲಿಕ್ಕಿದ್ದೇನೆ, ಅನೇಕರನ್ನು ನಾನು ಆಶೀರ್ವಾದ ಮಾಡಲಿಕ್ಕಿದ್ದೇನೆ. ಹಾಗಾಗಿ ಇದನ್ನು ನೀನು ಹೇಳಬೇಕೆಂಬುದಾಗಿ ಹೇಳಿದರು. ಇದು ಬರೀ ಶ್ರೀಮಂತರಿಗೆ ಅಲ್ರಿ ಈ ಸಂದೇಶ. ನಿಮ್ಮಲ್ಲಿ ಯಾರಾದರೂ ಶ್ರೀಮಂತರಿರ್ಬೋದು, ಆದರೆ ನಿಮಗಷ್ಟೇ ಅಲ್ಲ ಈ ಸಂದೇಶ. ಈಗ ಶ್ರೀಮಂತರಾಗಿರೋರಿಗೂ ಮುಂದೆ ದೇವರ ಆಶೀರ್ವದಿಸಿ ಶ್ರೀಮಂತರನ್ನಾಗಿ ಮಾಡಲಿಕ್ಕಿರುವಂಥವರಿಗೂ ಈ ಸಂದೇಶವಾಗಿದೆ. ಹಾಗಾಗಿ ತೀರ್ಮಾನ ಮಾಡಿರಿ, ದೇವರು ನಿಮ್ಮನ್ನು ಆಶೀರ್ವದಿಸಿದರೆ ಈ 3 ರೀತಿಯಾದ ಶ್ರೀಮಂತರಾಗಿರದೆ ನೀವು 4ನೇ ರೀತಿಯಾದಂಥ ಶ್ರೀಮಂತನ ರೀತಿಯಲ್ಲಿ ಇರೋದಕ್ಕೆ ಪ್ರಯಾಸ ಪಡ್ರಿ. ಅದಕ್ಕಾಗಿ ತೀರ್ಮಾನಿಸ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಈ ಸಮಯದಲ್ಲಿ ಎದ್ದು ನಿಂತ್ಕೊಳ್ಳೋಣ.